ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 52ನೇ ಪದ್ಯ. ಇಂದು ಇರ್ಪೇನು ನಿಜ ಸುಖದಲ್ಲಿ ಬಹು ದಂದುಗುವ ಎಲ್ಲವ ನಳಿದುಳಿದು ಮಡದಿ ಮಕ್ಕಳು ಮಿತ್ರರನುಜರು ನೆಂಟರ ಒಡಲೊಡವೆಗಳನ್ನೇ ಮೋಹಿಸಿ ಬಿಡಲಾರದಿಹದೊಳಗಣ ಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವನು. ಇಂದು ಇರ್ಪೇನು ನಿಜ ಸುಖದಲ್ಲಿ ಬಹು ದಂದುಗುವ ಎಲ್ಲವ ನಳಿದುಳಿದು ಭೋಗ ವಿಶೇಷದೊಡನೆ ಸ್ವರ್ಗಲೋಕವು ಆಗಲೆಂದೆಳೆಸಿ ಜ್ಯೋತಿಷ್ಠೋಮ ಯಾಗಾದಿಗಳ ನೊಂದಿರಚಿಸುವ ಬಾಧೆ ಹೋಗಿ ಸಕಲ ಜಗನ್ಮಯನಾಗಿ ಇಂದು ಇರ್ಪೇನು ನಿಜ ಸುಖದಲ್ಲಿ ಬಹು ದಂದುಗುವ ಎಲ್ಲವ ನಳಿದುಳಿದು ದುರಿತ ಕರ್ಮದ ಕಾಟವಿಲ್ಲದೆ ತತ್ಪರಿ ಹರ ವಿಷಯವೆಂದು ಎನಿಸುವ ಪರಿವಿಡಿದೊಳ ಹೊರಗಣ ಪೂಜಾ ನೇಮದ ಉರುವಣೆ ನಿಂದು ನಿರ್ಮಲನಾಗಿ ಇಂದು ಇರ್ಪೇನು ನಿಜ ಸುಖದಲ್ಲಿ ಬಹು ದಂದುಗವ ಎಲ್ಲವ ನಳಿದುಳಿದು ಮರವೆ ಸಂಶಯ ವಿಪರೀತದ ಮೂರು ಕುರುಹುದೋರಲು ಬಳಿಕವರಿಂದ ಮೆರವ ಸುಶ್ರವಣ ಮನನ ನಿಧಿ ಧ್ಯಾಸ ದೆರಕವಿಲ್ಲದೆ ಸ್ವತಂತ್ರತೆಯೋಳು ಇಂದು ಇರ್ಪೇನು ನಿಜ ಸುಖದಲ್ಲಿ ಬಹು ದಂದುಗವ ಎಲ್ಲವ ನಳಿದುಳಿದು ಆವ ಮತದೊಳಾರು ವಿಧಿಸುವ ವಿಶ್ವ ಭಾವನೆಗಳನ್ನೊಮ್ಮೆ ಬೆರೆಸದ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ಮುಕ್ತತೆ ಮಿಗೆ ನೆಲೆಗೊಂಡು ಇಂದು ಇರ್ಪೇನು ನಿಜ ಸುಖದಲ್ಲಿ ಬಹು ದಂದುಗವ ಎಲ್ಲವ ನಳಿದುಳಿದು. ಹರಿ ಓಂ. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ ಸರ್ವ ಜೀವರ ತೋರ್ಕೆಗಾದೆ ಕಾರಣವಾದ ಸರ್ವಮಂಗಲಿಗೆ ನತನಪ್ಪೆ ಗಣವರ ನಣಿಮಾದಿ ಗುಣಮಣಿ ಸಿಂಧುವಾರಣಮುಖಿನ ಭಿಮತಾರ್ಥಂಗಳು ತಣಿವಂತೆ ಕೊಡುವುದನ್ನನ್ವೀಕೃತಿ ಗನು ಮಾತ್ರ ಬಿಡಲಿಲ್ಲವೆನೆ ಮಾಡಿ ಚಿನ್ನವಾಭರಣತೆ ಇನ್ನಾಮ ರೂಪ ಭೇದಂ ನಿಜವೆಣಿಸಿದಂತೀಶನಂ ಭಿನ್ನಾಭಿಧಾನ ಮೂರ್ತಿಗಳನ್ನು ಲೆಸುವ ಸಂಪನ್ನಗ ನಾಳೆ ರಕ್ಷಿಸೋ ರಕ್ಷಿಸೋ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿದೇವತೆಯಾದ ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ತತ್ರೂಪರೂ ಮಹಾನುಭಾವರೂ ಆಗಿ ಮನುಜ ಕುಲದ ಜನನದ ಲಾಭವಾವುದು ಎಂಬ ಪ್ರಶ್ನೆಗೆ ಅವರೇ ಉತ್ತರಿಸಿದ ಹಾಗೆ ಆನಾರೆಂದು ತಿಳಿಯುವ ಕುತೂಹಲಿಗಳಾಗಿ, ಪರಮ ಜಿಜ್ಞಾಸಿಗಳಾಗಿ, ಭಾಗ್ಯವಂತರಾಗಿ
ಈ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡಂತ ದೇವರೇ, ನಿಮ್ಮೆಲ್ಲರಿಗೆ ನನ್ನ ಶರಣೋ ಶರಣಾರ್ಥಿಗಳು. ಎಂದಿರ್ಪೇನೋ ಇದು ಬದುಕು. ಇಲ್ಲಿ ಒಂದು ವ್ಯತ್ಯಾಸ. ತೋರ್ಪ ಜಗತ್ತಿನಲ್ಲಿ ಅಸಂಖ್ಯ ಜೀವರಾಶಿ. ಆ ಅಸಂಖ್ಯ ಜೀವರಾಶಿಯಲ್ಲಿ ಮನುಷ್ಯನೊಂದು ಜೀವರಾಶಿ, ಇದೊಂದು ಶ್ರೇಷ್ಠ ಜೀವರಾಶಿ ಅಂತೇಳಿ ಶ್ರುತಿ ಮತಕ್ಕನುಗುಣವಾಗಿ ಸ್ವಾನುಭವದಿಂದ ಮನುಷ್ಯ ಜನ್ಮ ಶ್ರೇಷ್ಠ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ಬಂತು. ಇಂಥ ಸಮಷ್ಟಿ ರೂಪ ಈಶ್ವರ ಸೃಷ್ಟಿಯೊಳಗೆ ಒಂದು ಜೀವ ಸೃಷ್ಟಿ. ಈಶ್ವರ ಸೃಷ್ಟಿ ಶಾಂತವಾಗ್ಯದ. ಮಳೆ ಬಂದಿಲ್ಲ ಅಂತ ಯಾವ ಗಿಡಗಳು ಒಳಕತ್ತಿಲ್ಲ. ಮಳೆ ಬಹಳ ಆಗ್ಯದಂತ ತಿಳ್ಕೊಂಡು ಯಾವ ಪ್ರಾಣಿ ಪಕ್ಷಿಗಳು ರಗ್ಗು ಸ್ವೆಟರ್ ತಗೊಳಕ್ ಹೋಗಿಲ್ಲ. ಬಿಸಿಲು ಬಾಯಾರಿದೆ ಅಂತ ಕೆರೆಗಳೇನೋ ನಿಮ್ಮ ಮುಂದೆ ಕಂಪ್ಲೇಂಟ್ ಹೇಳಿ ತುಂಬಿ ಕೋಡಿ ಹೊಡೆದ್ರೇನೋ ಅವು ಸುಖ ಸಂತೋಷದಿಂದ ಹಿಗ್ಗಿಲ್ಲ. ಅದೋ ಈಶ್ವರನ ಸಮಷ್ಟಿ ಪ್ರಪಂಚ. ಅದರ ಕೆಲಸ ಏನಾದ್ರೂ ಇದ್ರೆ ಸಂತೋಷವಾಗಿ ಇರೋದು, ಸಂತೋಷವನ್ನೇ ಕೊಡೋದು. ಈಶ್ವರ ಸೃಷ್ಟಿಯ ಕೆಲಸ ಏನಪ್ಪಾ? ತಾನು ಸಂತೋಷವಾಗಿರೋದು, ಸಕಲ ಜೀವಿಗಳಿಗೆ ಸಂತೋಷವನ್ನೇ ಕೊಡೋದು. ಇದು ಈಶ್ವರ ಸೃಷ್ಟಿಯ ಕೆಲಸ. ಯಾವುದೇ ಒಂದು ಬೆಟ್ಟದಲ್ಲಿ ಒಬ್ಬ ಹೋಗಿ ಒಂದು ಕಲ್ಲನ್ನು ಚಾನಿಟ್ಟು ಹೊಡೆದು, ಡೈನಾಮೈಟ್ ಇಟ್ಟು ಹೊಡೆದು ಅದನ್ನ ತಗೊಂಡು ಬಂದ್ರೆ ಗುಡ್ಡ ಗುಡ್ಡ ಅವ ದೋಷಿ ಅಂತ ಅವ ಏನು ನಿರ್ಧರಿಸಿಲ್ಲ. ಅದು ಹೋಗ್ ತಗೊಂಡು ಹೋಗ್. ಮನೆ ಕಟ್ಕೊಂತೀಯಾ ಕಟ್ಕೋ, ಡ್ಯಾಮ್ ಕಟ್ಕೊಂತೀಯಾ ಕಟ್ಕೋ, ರಸ್ತೆ ಮಾಡ್ಕೊಂತೀಯಾ ಮಾಡ್ಕೋ. ಗುಡ್ಡ ಅವನಿಗೆ ದೋಷಿ ಅಂತ ಹೇಳಿಲ್ಲ, ಕೊಡೋದು ಬಿಟ್ಟಿಲ್ಲ. ನೋವಾಗಿದೆ ಅಂತ ಯಾರ ಮುಂದೂ ದೂಷಣೆಯನ್ನು ಮಾಡಿ. ಯಾವ ಮರಗಳು ಕೊಡಲಿಯಿಂದ ತಗೊಂಡು ಕಡಿದ್ರೆ ಇಲ್ಲಿಯವರೆಗೆ ಮರ ಮನುಷ್ಯರ ಮೇಲೆ ಬಂದು ಕಂಪ್ಲೇಂಟ್ ಮಾಡಿದ ಉದಾಹರಣೆ ಇಲ್ಲ. ಮಳೆ, ಹಳ್ಳಗಳು, ಬೀಸುವ ಗಾಳಿ, ಸಮಸ್ತ ಪ್ರಪಂಚ ಅದು ಹೇಗದ ಅಂದ್ರೆ ಏನು ಇರೋದನ್ನ ಒಪ್ಪಿಕೊಂಡು ಬದುಕ್ತದೆ, ಬಂದವರನ್ನ ಅಪ್ಪಿಕೊಂಡು ಬದುಕ್ತದೆ. ಅದು ಮೊದಲು ಒಪ್ಪಿಕೋತದ. ಅದು ಮಳೆ ಬಂತು ಬಂದಂಗೆ ಒಪ್ಕೊಳ್ಳೋದು, ಬರ್ಲಿಲ್ಲ ಅಂತ ಒಪ್ಕೊಳ್ಳೋದು, ಬಿಸಿಲು ಇದ್ದಂಗೆ ಒಪ್ಕೊಳ್ಳೋದು, ಶೀತ ಇದ್ದಂಗೆ ಒಪ್ಕೊಳ್ಳೋದು. ಮೊದಲ ಒಪ್ಪಿಕೊಂಡು ಬದುಕೋದು, ತನ್ನ ಹತ್ತಿರ ಆಶ್ರಯಕ್ಕೆ ಬಂದವರಿಗೆ ಅಪ್ಪಿಕೊಂಡು ಬದುಕೋದು. ಇದರ ಹೆಸರೇ ಈಶ್ವರ ಸೃಷ್ಟಿ. ಈ ಸಂತೋಷಮಯವಾದ ಈಶ್ವರ ಸೃಷ್ಟಿಯೊಳಗೆ ಸುಮಾರು ಸಾವಿರಾರು ವರ್ಷಗಳ ಅಥವಾ ಯುಗಗಳ ಮುನ್ನ ಇನ್ನೊಂದು ಸೃಷ್ಟಿ ಉತ್ಪನ್ನ ಆತು. ಅದರ ಹೆಸರು ಜೀವ ಸೃಷ್ಟಿ. ಆ ಜೀವ ಸೃಷ್ಟಿ ಎಂದು ಹುಟ್ಟಿ ತಲೆ ಎತ್ತಿತೋ ಅಂದ ಏನ್ ಮಾಡ್ತು ಅಂದ್ರೆ ಇದನ್ನು ಒಪ್ಪಿಕೊಳ್ಳಿಲ್ಲ, ಯಾರನ್ನೂ ಹತ್ಕೊಳ್ಳಿಲ್ಲ. ಜೀವ ಸೃಷ್ಟಿ ಈಶ್ವರ ಸೃಷ್ಟಿ ಒಳಗನ ಹುಟ್ಟ್ಯದ. ಈಶ್ವರ ಸೃಷ್ಟಿಯ ಸಮಸ್ತ ಆಯಾಮವನ್ನ ಅದು ಪಡೆದದ. ಆದ್ರೆ ಗುಣಭೇದದಿಂದ ಹೆಂಗ್ ತಯಾರಾಗ್ಬಿಡ್ತು ಅಂದ್ರೆ ಅದನ್ನ ಒಪ್ಪಿಕೊಳ್ಳಿಲ್ಲ, ಯಾರನ್ನು ಅಪ್ಪಿಕೊಳ್ಳಿಲ್ಲ. ಒಂಥರ ದುಗುಡದೊಳಗೆ ಬದುಕಾಗ ಶುರುವಾತು. ಯಾರ ಬಂದ ಏನಾರ ಮಾಡ್ಯಾರಂತ ಹೇಳಿ ಒಂದಿಷ್ಟು ಕೊಡಲಿ ಕತ್ತಿಗಳನ್ನು ಮಾಡಿಕೊಟ್ಟು, ಏನು ಯಾವ ಪ್ರಾಣಿಯು ಕೊಡಲಿ ಕತ್ತಿ ಬಿಲ್ಲು ಬಾಣಗಳನ್ನು ಮಾಡ್ಕೊಂಡಿಲ್ಲ.
ಆದ್ರೆ ಈ ಜೀವ ಸೃಷ್ಟಿ ಅನ್ನುವಂಥ ಮನುಷ್ಯ ಸೃಷ್ಟಿ ಇದು ಏನ್ ಮಾಡ್ತು ಅಂತಂದ್ರೆ ತನಗ ಬದುಕಾಕ ಒಂದು ಗೂಡು ಕಟ್ಟಕೊತ್ತು, ಆ ಗೂಡಿಗೆ ಮತ್ತೊಂದು ಗೂಡು ಜೋಡಿಸಿ ಗೊತ್ತು, ಗೂಡಿನೊಳಗೆ ತಾನು ಒಬ್ಬನೇ ಇಲ್ಲದಕ್ಕೆ ಮತ್ತೆ ಏನೇನೋ ಕೂಡಿಸಿ ಗೊತ್ತು, ಒಟ್ಟ ತನಗೆ ತಿಳಿದ ಹಾಗೆ ತಾ ಏನು ಮಾಡೇದಲ್ಲ ಅದು ತನ್ನ ಸಂಸಾರ ಅಂತ ತಿಳ್ಕೊತ್ತು. ಯಾವ ಈಶ್ವರ ಸೃಷ್ಟಿಯಲ್ಲೂ ಇದಿಲ್ಲ. ಇವನಂತೆ ಮಕ್ಕಳ ಮರಿಯನ್ನು ಹಡೆದ ಪ್ರಾಣಿ ಪ್ರಪಂಚದಲ್ಲಿ ಇದಿಲ್ಲ. ಅವು ಏನೋ ಇದ್ದಲ್ಲೇ ಗವಿಯೊಳಗೋ, ಇದ್ದಲ್ಲೇ ಗೂಡಿನೊಳಗೋ, ಮರದ ಹೊಟರಿನೊಳಗೋ ಆ ಪಕ್ಷಿ ಸಂಕುಲಗಳು, ಪ್ರಾಣಿ ಸಂಕುಲಗಳು, ಆ ಸರೀಸೃಪ ಸಂಕುಲಗಳು, ಆ ಮೀನು ಮೊಸಳೆಗಳು, ಹಾವು ಕಪ್ಪೆಗಳು, ಅವು ಯಾವ ಹಿಂಗೆ ಕಟ್ಟುಗಳಿಲ್ಲ. ಅವು ಒಪ್ಪಿಕೋತಿದ್ದು ಅಪ್ಪಿಕೋತಿದ್ದು, ಒಪ್ಪಿಕೋತಿದ್ದು ಅಪ್ಕೋತಿದ್ದು, ಹಾಗೆ ಹುಟ್ಟೋದು. ಆ ಬದುಕು ಸೃಷ್ಟಿ ಹೆಂಗ್ ಕಲಿಸ್ತೋ ಹಂಗ ಬದುಕೋದು. ಸಾವು ಬಂದಾಗ ಸುಮ್ಮನೆ ದಾಟಿ ಹೋಗೋದು. ಅದು ಅವತರ ಪ್ರಪಂಚ. ಅದು ಆದ್ರೆ ಇಲ್ಲೊಂದು ಇದರ ಮಧ್ಯದಲ್ಲೇ ಒಂದು ಜೀವ ಪ್ರಪಂಚ. ಈ ಜೀವ ಪ್ರಪಂಚ ಏನ್ ಮಾಡ್ತು? ಇದರ ಮೊದಲನೆಯ ತಪ್ಪು ಏನಪ್ಪಾ ಅಂತಂದ್ರೆ ಒಂದು ಒಪ್ಪಿಕೊಂಡಿಲ್ಲ, ಯಾರನ್ನೂ ಒಪ್ಪಿಕೊಂಡಿಲ್ಲ. ತನಗೆ ಯಾರು ಬೇಕೋ ಅವ್ರಿಗೆ ನನ್ನವ್ರಂತು. ತನಗೆ ಏನಾದ್ರೂ ಅಕಸ್ಮಾತ್ ಅವರಿಂದ ಏನೂ ಲಾಭ ಆಗಲಿಲ್ಲ ಅಂದ್ರೆ ಅವ್ರನ್ನ ಅಣ್ಯರಂತ ತಿಳ್ಕೊತ್ತು, ವೈರಿ ಅಂತ ತಿಳ್ಕೊತ್ತು, ಇನ್ನೊಂದು ಪಕ್ಷ ಅಂತ ತಿಳ್ಕೊತ್ತು, ಅವರಿಂದ ನನಗೆ ಭಯ ಆಯ್ತಂತ ತಿಳ್ಕೊತ್ತು, ಏನೇನೋ ತಿಳ್ಕೊಂಡ ಇಂದಿನ ತನಕ ಸಾಗಿ ಬಂತು. ಇನ್ನು ಬಾಳೆ ಹೇಳೋದಿಲ್ಲ. ಅಂತೂ ಏನು ಕಲ್ಪನೆಗೆ ಬಂದದ್ದೇನು ಪಾರುದ್ರಣ್ಣ, ಒಂದು ಈಶ ಸೃಷ್ಟಿ, ಒಂದು ಜೀವ ಸೃಷ್ಟಿ. ಈ ಜೀವ ಸೃಷ್ಟಿಯೊಳಗೆ ಇದು ಎಂದು ತನ್ನ ಸಂಸಾರದ ನೊಗವನ್ನು ತಾನೇ ಹೆಗಲ ಮೇಲೆ ಹಾಕೋತ್ತೋ ಅವಾಗ ಇದಕ್ಕೆ ತಿಳಿಯಲಾರದಂಗೆ ಒಂದಿಷ್ಟು ಗಡಿಬಿಡಿ ಶುರುವಾತು. ಏನ್ ಶುರುವಾತಮ್ಮ ಅವಾಗ? ಯಾರೋ ಕಾಲು ಸಪ್ಪಳ ಹೊರಗೆ ಆತು ಅಂದ್ರೆ ಯಾರೋ ಸ್ನೇಹಿತರು ಬಂದ್ರು ಅಂತ ತಿಳ್ಕೊಳ್ಳಿಲ್ಲದು, ಯಾರೋ ವೈರಿಗಳೇ ಬಂದ್ರು. ರಾತ್ರಿ ಮಲ್ಕೊಂಡು ಏನ್ ಅನಿಸ್ತದೆ? ಸ್ವಲ್ಪ ಕದ ಓದ್ತೀರಿ, ಏನ್ ಅನಿಸ್ತದೆ ನಿಮಗೆ? ಏನ್ಪಾ ಯಾರೋ ಗುರುಗಳು ಬಂದ್ರೆ ಅನಿಸ್ತದನ? ಯಾರೋ ಕಳ್ಳರು ಬಂದಿರ್ಬೇಕು, ಯಾರ್ದಾರ ಫೋನ್ ಬಂದ್ರೆ ಏನ್ ಅನಿಸ್ತತಿ? ಸಾಲಗಾರ ಮಾಡಿರ್ಬೇಕು. ಅಂದ್ರೆ ನಿಮಗೆ ತಿಳಿಯದ ಹಾಗೆ ದಂದುಗಗಳು, ಏನದು ಶಬ್ದದು? ದಂದುಗಗಳು ಅಂತಂದ್ರೆ ದಕಾರದಿಂದ ಶುರುವಾಕತ್ ನೋಡೋದು. ದಕಾರ ದುರ್ಯೋಧನ, ದುಶ್ಶಾಸನ, ದುಶ್ಶೀಲೆ ಅಂತ ದಕಾರದಿಂದ ಶುರುವಾಗತ್ತ ನೋಡಿ ಶಬ್ದದು. ಅಂದ್ರ ಒಂಥರಾ ಗಡಿಬಿಡಿ. ಏನ್ ಶುರುವಾತು ಮನುಷ್ಯನೊಳಗ? ಏನ್ ಶುರುವಾತು? ಒಂಥರಾ ಗಡಿಬಿಡಿ. ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ. ಚಂದಂಗ ಊಟ ಮಾಡಂದ್ರೆ ಚಿತ್ತು ಹೊತ್ತು ಊಟ ಮಾಡಲ್ಲ, ತನಗ ಗಪ್ಪನ ಮಲ್ಕೋರೋ ಯಾಕೆ ಬೇಕಂದ್ರೆ ಮನ್ಕೊಳ್ಳಲ್ಲ. ಒಂದು ಸೌಂಡ್ ಗಡಿಬಿಡಿ ಶುರುವಾತು. ನಿಮಗೆ ಅನಿಸ್ತತಿಲ್ಲ ಇದು? ನೀವು ಗಡಿಬಿಡಿ ಐತಿಲ್ಲ? ಐತಿಲ್ಲ? ಏನ ಸುಳ್ಳು ಹೇಳ್ತಾನ? ಈ ಗಡಿಬಿಡಿ ಯಾಕೆ ಬಂತು? ಈ ಗಡಿಬಿಡಿ ಬಂದದ್ದು ಮತ್ತೆದಕ್ಕೂ ಬಂದಿಲ್ಲದು. ಈ ಸಂಸಾರದ ಭಾರ ಇದನ್ನ ನಾನಾ ಹೊರಬೇಕು ಅಂತ ತಿಳ್ಕೊತ್ತು. ಹೌದಿಲ್ಲ? ಈ ಸಂಸಾರದ ಭಾರ ನಾನಾ ಹೊತ್ಕೊಂಡು ನನ್ನಿಂದಲೇ ಸಂಸಾರ ಅಂತ ಹೇಳಿ ಯಾವಾಗ ನಾನು ಅನ್ನೋದು ಇವನಿಗೆ ಅಧ್ಯಾಸ ಆತೋ ಅಥವಾ ಇದರ ಅಜ್ಞಾನ ಇವನಿಗೆ ತಡಿಕೊತ್ತೋ ಆ ತಕ್ಷಣದಲ್ಲಿ ಏನಾಯ್ತು ಅಂದ್ರೆ ಗಡಿಬಿಡಿ ಶುರುವಾತು. ಆ ಗಡಿಬಿಡಿಗಳು ಸಾಮಾನ್ಯವಾಗಿ ಅವು ಒಂದು ಶ್ರೇಣೀಕೃತದಾವು. ಅವು ಏನು ನಮಗದಾವು ನಿಮಗಿಲ್ಲ ಅಂತ ಹಂಗೇನಿಲ್ಲ. ಏನು ಮೊದಲ ಹೆಂಡತಿ ಸಿಕ್ಕಿಲ್ಲ ಅಂತ ಗಡಿಬಿಡಿ ಶುರುವಾತು. ಹೆಂಡತಿ ಸಿಕ್ಕ ಕೂಡಲೇ ಅಲಿಗಾರ ಗಡಿಬಿಡಿ ಮುಗಿಬೇಕಾಗಿತ್ತ? ಈಕೆ ನನ್ನ ಪ್ರೀತಿ ಮಾಡ್ತಾಳೋ ಏನ್ ತವ್ರ ಮನ್ಯಾಗ ಮತ್ತಾರನಾರ ಪ್ರೀತಿ ಮಾಡಿದ್ಲು? ಅದು ಎರಡನೇ ಪಾಠ ಇದು. ಅಲ್ಲಾರ ಅವನಿಗೆ ಸಮಾಧಾನ ಸಿಕ್ತಾ? ಅವನಿಗೂ ಅಷ್ಟೇ ಅವಳಿಗೂ ಅಷ್ಟೇ. ನಾವು ಒಬ್ಬರದ ಹೇಳಾಕತ್ತೀನಿ ಟೈಮ್ ಆಗತ್ತಂತ ಹೇಳಿ. ಹಾಗೆ ಮುಂದೆ ಬಸರಕ್ಕಾಳಿಲ್ಲೋ? ಹೌದಿ? ಬಸರು ಆಗ್ಲೋ
ಚಲೋ ತಂಗ ಹಡುತ್ತಾಳಿಲ್ಲೋ, ಚಲೋ ತಂಗ ಹಡ್ದು ಬಿಟ್ಲು, ಹುಟ್ಟಿದ ಕೂಸು ಶಾಣೆ ಆತಿಲ್ಲೋ. ನಿಂತೆನ ಗಡಿಬಿಡಿ ಇನ್ನು ಹಿಂಗೆ ಹೇಳ್ಕೊತ ಹೋಗ್ಲೇನೆ ರಾವು ತನಕ. ನಿಂತೇನೆ ಫುಲ್ ಪಾಯಿಂಟ್ ಆಯ್ತೇನೆ ಅದಕ್ಕೆ ಹೋಲ್ಬಿಡು ಇವ್ರದ್ದು ಬಿಡು, ನಿಮ್ದಾರ ಏನ್ ಕಡಿಮೆ. ಇದು ಬೇಡ ಅಂತ ಬಿಟ್ಟು ಬಂದ್ರಿ. ಈಗ ನಾವೇನ್ ಹೇಳಿದ್ವಲ್ಲ ಇಷ್ಟೊತ್ತಕ, ನಾವು ಮಾಡ್ರಿ ಬಿಡ, ನಾವು ದಡ್ರದೀವಿ, ನಾವು ಇದರಾಗದೀವಿ, ನೀವು ಶಾರಲ್ಲ. ಬಿಟ್ಟು ಬಂದ್ರಿ, ಬಿಟ್ಟು ಬಂದ ಕೂಡಲೇ ಶುರು ಮತ್ತೊಂದು ಗಡಿಬಿಡಿ ಶುರು. ಮಠ ಸಿಗ್ತೈತೋ ಇಲ್ಲೋ, ಊರನ್ನವ್ರು ನನ್ನ ಪ್ರೀತಿ ಮಾಡ್ತಾರೋ ಇಲ್ಲೋ, ಮುಂದ್ ಮುಪ್ಪಿನ ಕಾಲಕ್ಕೆ ನಾನು ನೋಡವ್ರು ಯಾರು? ಒಂದೇ ಗಡಿ ಬಿಡಿಯೋ, ಎರಡೇ ಗಡಿ ಬಿಡಿಯೋ, ಅಲ್ಯಾರ ಫುಲ್ ಕುಂಟ ಐತೇನೋ ಅಲ್ಲಿ ಕಮ ಇಲ್ಲ. ಈ ಗಡಿಬಿಡಿಗಳಿಗೆ ನಿಜಗುಂಡ್ರ ಶಬ್ದ ಏನು? ದಂದುಗೆಗಳು. ಹೌದಿಲ್ಲ? ಇದು ತಲೆಬ್ಯಾಸರ. ತಲೆಬ್ಯಾಸರಾಗೆ ಗುರುಪಾದಕ್ಕೆ ಬಂದ. ಗುರುಗಳು ಏನು ಹೇಳಬೇಕು ಹೇಳಿ ಮುಗಿತು. ಪಂಚಯೋಗಗಳನ್ನು ಪಾಠ ಮಾಡಿಯೂ ಆಯ್ತು, ನಿಜಯೋಗವನ್ನು ತಿಳಿಸಿಕೊಟ್ಟು ಆತು. ಆ ನಿಜಯೋಗದಲ್ಲಿಯೂ ನಿಂತಿರೋ ಬಂದು ಕಾಡ್ತಾವಪ್ಪ. ನಿಂತಿರೋ ಬಂದು ಕಾಡಕತ್ತೇವ ನೋಡಪ್ಪ. ಎಷ್ಟು ಚಂದ ಕಾಡ್ತಾವು. ಎಲ್ಲಿ ಬಿಟ್ಟು ಓಡಿ ಹೋದ್ರ ಬಿಟ್ಟಾವ ನಾನು ನೀವು. ಅದನ್ನೊಂದು ಲಿಸ್ಟ್ ಮಾಡ್ಯಾರ. ಲಿಸ್ಟ್ ಅಜ್ಞಾನ ಕಾಲದಲ್ಲಿರುವ ಗಡಿಬಿಡಿ. ಒಂದೇದ್ ಯಾವುದು? ಗುರುಪಾದಕ್ಕೆ ಬಂದು ಅಜ್ಞಾನ ಕಾಲದಲ್ಲಿರುವ ಗಡಿಬಿಡಿಗಳು. ಹೌದೇ? ಆ ಅಜ್ಞಾನ ಕಾಲದ ಗಡಿಬಿಡಿಗಳನ್ನ ಏನೋ ಗುರುಕರುಣೆಯಿಂದ, ಸ್ವಪ್ರಯತ್ನದಿಂದ, ಸಮಸ್ತ ಸಿದ್ಧಿಯಿಂದ ಅದನ್ನು ಬಹಳ ಕಸುವಿಲೆ ನಾ ಅದರಿಂದ ಕಡಕಾಗಿ ಬಂದ್ರೆ ನಿನ್ನ ಹೇಳಿನಲ್ಲ, ಇನ್ನ ಧ್ಯಾನ ಹತ್ತಿರೋದಿಲ್ಲ, ಬಹುತೇಕ ಸ್ವರ್ಗ ಲೋಕ ಆಕತ್ತೇನೋ ಅಂತ ಕಲ್ಪನಾ ಶುರು ಮಾಡ್ತದದು. ಅದು ಜ್ಞಾನಾನಂತರದಲ್ಲಿ ಬರುವ ಗಡಿಬಿಡಿಗಳು, ಜ್ಞಾನದ ಸಮಕಾಲದಲ್ಲಿ ಬರುವ ಗಡಿಬಿಡಿಗಳು. ಈ ಗಡಿಬಿಡಿ ಇಲ್ಲದಂತ ಒಂದು ಕ್ಷಣಾರ ನನ್ನ ಜೀವನದಲ್ಲಿ ಐತೇನೋ ಅಂತ ಹುಡುಕೊಂಡ ನೋಡ್ದ. ಎಲ್ಲೆಲ್ಲಿಯೂ ಆ ಜಗನೇ ಸಿಗಲಿಲ್ಲ. ಆ ಕ್ಷಣವೇ ಸಿಗದಕ್ಕೆ ಉದ್ಗಾರ ತೆಗದಾನ. ಈಗ ಹಂಗೆ ನಿಮಗೆ ಸಾಲ ಮಾಡಿದ್ರಿ ಅಂತ ತಿಳ್ಕೋರಿ, ಬಹಳ ಸಾಲ ಮಾಡಿದ್ರಿಪ್ಪ. ಆ ಸಾಲ ಮಾಡಿದವ ಏನಂತಾನಪ್ಪ ಅಂದ್ರೆ, ಎಂದಿರ್ಪೇನೋ ಸಾಲವನ್ನು ತೀರಿಸಿ ಅನ್ನೋದಿಲ್ಲ. ಅವಾಗ ಬಂದ ಮಾಲೆಲ್ಲ ಮಾರಿ ಬ್ಯಾಂಕಿಗೆ ಕಟ್ಟು ಬಿಟ್ಟೈತಿ. ಅವಾಗ ಸಾಕಾಗಿ ಹೋಗೈತೆ ಅದು ಮಾಡಿ 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 ಮಾಡಿ. ಹೌದಿಲ್ಲ? ಹೌದಿಲ್ಲ? ಏನೋ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಯಾರು ಬಿಡ್ರ ಬಡದಾಡಿ ಕೋರ್ಟ್ ಕಚೇರಿ ಹೋದ್ರಿಪ್ಪ. ಆಗ ನಿಮಗೆ ಬಹಳ ದಿವಸದ ನಂತರ ಏನ್ ಅನಿಸ್ತೋ, ವಕೀಲ ಫೀ ಕೊಟ್ಟು 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 ಎಂದು ಇದು ಮುಗಿದೀತೋ ಈ ಕೋರ್ಟಿನ ಗಡಿಬಿಡಿ. ಹೌದಿಲ್ಲ? ಅನಿಸ್ತತಿಲ್ಲ? ಅನಿಸ್ತತಿಲ್ಲ? ಹೋಗ್ಲಿ ಬಿಡ, ಯಾವುದೋ PhD IAS KS IPS ಈ ಎಕ್ಸಾಮ್ ಕಟ್ಟೈತೆಪ್ಪ ಒಂದು ಕೂಸ. ಅದಕ್ಕೆ ಏನ್ ಅನಿಸ್ತತಿ ಅಂದ್ರೆ, ಅಯ್ಯೋ ದೇವರ ಇದು ಎಂದು ಮುಗಿದೀತು ಯಪ್ಪ. ಯಾಕೆ ಓದಿ 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 ಏನು ಓದಿದ್ರು ಯಾವ ದಂಡ ಹತ್ತಲ್ದು, ಅದಕ್ಕೂ ಗಡಿಬಿಡಿನ. ಹೌದಿಲ್ಲ? ಯಾವ್ದಾರ ಒಂದು ಗುತ್ತಿಗೆ ಕೆಲಸ ಹಿಡಿದು ಸರ್ಕಾರದೊಳಗೆ ಒಂದು ಏನಾರ ಬಾಳೆ ಮಾಡ್ಬೇಕಂತ ಆದ್ರೆ ಅದು ಎಂತ ಮುಗಿದೀತು. ಹೌದಿಲ್ಲ? ಇದು ಎಲ್ಲರೂ ಇಲ್ಲೇನು, ಈ ಜಾಗ ಇಲ್ಲದ ಮೆಟ್ಟೇನು? ಗಡಿಬಿಡಿ ಇಲ್ಲದಂತ ಜಾಗ ಒಂದು ಏನಾರ ಬೇಕಲ್ಲ. ಅದು ಸಿಗಲಾರದಕ್ಕೆ ಪರಮಾತ್ಮ ರೂಪನಾದ ಗುರುವಿನ ಮುಂದೆ ಅವ ತನ್ನ ಸಂಖ್ಯೆ ಹೇಳ್ಕೊಳಕ್ಕೆ. ಗುರುಗಳೇ ಕೇಳಿದ್ರು, ತಮ್ಮ ನಿನಗೆ ಏನೇನಾರ ಐತೆ ಅದನ್ನಾರ ಹೇಳೋ ಅಂದ್ರೆ ಏನಂತಾರ ಅವರು? ಅವಾಗ ಶುರು ಮಾಡದವ. ಯಪ್ಪ ನಿನ್ನ ಹತ್ತಿರ ಬರೋ ಮುಂದೆ ದಾರ್ಯಾಗ ಮನ್ಯಾಗ ಮಡದಿ ಮಕ್ಕಳು ಮಿತ್ರರು ನೆಂಟರು ಅನುಜರು ಒಬ್ರು ಇಬ್ರು ಊರಣ್ಣರು ಕೆರೆಣ್ಣರು. ಹೌದು? ಇವರು ಒಂದಿಷ್ಟು ಮಂದಿ ನಾನು
ಒಬ್ಬಾಕೆ ಮಗಳಂತ ಮಾಡ್ಕೊಂಡಿದ್ನಿ, ನಿಮ್ಮ ಮಾತು ಕೇಳಿ ಮಠದ ಕಡೆ ಬನ್ನಿ, ಅವ್ರದ್ದು ಒಂದಿಟ್ಟು ಆಸ್ತಿ ಇತ್ತು, ಅತ್ತಿ ಮಾವನ್ ನೋಡವ್ರು ಯಾರಿಲ್ದಂಗಾತು, ನಮ್ಮ ಸದಾ 8 ತೊಲಿ ಕಂಟಿ ಸರ ಮಾಡಿಸಿಟ್ಟಿದ್ರು ಅಂದ. ನೋಡಿ ಎಷ್ಟು ಚಂದ ಕಾಡ್ತತ್ ನೋಡ್ರಿ. ಒಡವೆಗಳನ್ನೇ ಮೋಹಿಸಿ, ಅಲ್ಲಿ ನೋಡ್ರಿ ಬಳ್ಳಿಡ್ರಿ, ನೋಡ್ರಿ ಐತಿಲ್ಲ ಐತಿಲ್ಲ. ಎಷ್ಟೋ ಮಂದಿ ನಮ್ಮ ಹಳ್ಳ್ಯಾಗ ಅಂತಿರ್ತಾರದ್ರನ್ನ, ಅವರು ಅತ್ತಿ ಮಾವನದಟ್ಟು ಏನಾರ ಆಸ್ತಿ ಅದು ಹತ್ಯಪ್ಪ ಅಂತಂದ್ರೆ ಮಂದಿ ಮುಂದೆ ಹೇಳ್ತಿರ್ತಾರೆ, ನಾವು ನಮ್ಮ ಅಪ್ಪ ನಮ್ಮವನ ಪುಣ್ಯದಿಂದ ಏನು ಬದುಕಿಲ್ರಿ, ಅತ್ತಿ ಮಾವನ ಪುಣ್ಯದಿಂದ ಬದುಕಿದ್ವಿ ಹೊತ್ತು. ಏನು ಒಂದ್ 2 ಎಕರೆ ಗದ್ದೆ ಹೆಚ್ಚಾರ ಅವರು. ಅಂದ್ರ ಎಲ್ಲೆಲ್ಲಿ ಹೋಗ್ತೈತಿ ನೋಡ್ರಿ ನಿಮ್ಮ ಭಾವ. ಹೆಡದ ತಾಯಿ ತಂದೆಯನ್ನು ಮರೆಸ್ತು 1 ಎಕರೆ 2 ಎಕರೆ ಗದ್ದೆ ಹಚ್ಚಿದಂತ ಅತ್ತಿ ಮಾವನ ನಮ್ಮ ಪಾಲಿಗೆ ದೇವರಂದ. 10 ಪತ್ತಲ್ಲಿ ಬಂಗಾರ ಕೊಟ್ರು, ಅತ್ತಿ ಮಾವನ ನಮ್ಮ ಪಾಲಿಗೆ ದೇವರಂದ. ಯಾರೋ ಅಪತ್ತಿನಾಗ 16,000 ರೂಪಾಯಿ ಸಾಲ ಕೊಟ್ರು, ಆ ಸೌಕಾರ ನನ್ನ ದೇವರಂದ. ನಿಜ ದೇವರನ್ನು ಮರ್ತ. ಅರ್ಥ ಮಾಡ್ಕೋರಿ ಏನ್ ಹೇಳಕತ್ತೇನೆ. ನಿಜವಾದ ದೇವನನ್ನು ಮರೆತ ಈ ಒಡಲ ಹೊರೆ ಇದೇನಾಯ್ತು ಹೊಟ್ಟೆ ಇದು ಬಡ್ಕೋರಿ ಇದನ್ನ. ಈ ಒಡಲ ಹೊರೆಗೆ ಹುಲ್ಲು ಹಾಕಿದವ ದೇವರಂತೆ ಕಂಡು ನೋಡಿ. ಎಷ್ಟಂತ ಅವ್ರನ್ನ ಒಲಿಸೋದು, ಎಷ್ಟಂತ ಅವ್ರನ್ನ ಮಣಿಸೋದು, ಎಷ್ಟಂತ ಅವ್ರನ್ನ ಇದನ್ನ ಮಾಡೋದು, ಅದು ಮುಗುತತೆ. ಮಡದಿ ಮಕ್ಕಳು ಮಿತ್ರರು ನೆಂಟರು ಇವರ ಒಡವೆಗಳನ್ನೇ ಮೋಹಿಸಿ ಬಿಡಲಾರದೆ ಬೆನ್ನತ್ತಿ. ಏನ್ರ ಬಿಡ್ತೆ ಪ್ರಪಂಚ ಬಿಡ್ತೆ. ಹಿಂಗ ಬೆನ್ನ ಹತ್ತೆ ನಿನಗೆ ಶಿವಾರ್ಚನೆ ಕಡೆಗೆ ಆಗಲಿ, ನಿನಗೆ ಗುರುವಾರ್ಚನೆ ಕಡೆಗೆ ಆಗಲಿ, ಶಾಸ್ತ್ರ ಸನ್ನಿಹಿತದ ಕಡೆಗೆ ಆಗಲಿ ಮೊದಲು ಹೋಗಿ ಕೇಳ ಹೊಡೆದಂಗ ಮಾಡ್ಯಾರ. ಅವರು ಅಂತಾರ, ಅಲೋ ತಮ್ಮ ಏನು ಕಡಿಮೆ ಐತಂತ ಮಠಕ್ಕೆ ಹೋಗಿ ಅಂದ್ರೆ ಅವ್ರ ದೃಷ್ಟಿಯೊಳಗೆ ಕಡಿಮೆ ಇದ್ದವ್ರ ಮಠಕ್ಕೆ ಹೋಗಾರ ಅಂತ ಲೆಕ್ಕ. ಏನು ಕಡಿಮೆ ಐತಂತ ಮಠಕ್ಕೆ ಹೋಗಿ ನೀನು ಎದಕ್ಕೆ ಹೋಗಿ ಅಲ್ಲಿ ಸಾಧುಗಳು ಹತ್ತೇವೆ, ಏನ್ ನಿನಗೇನು ಟಿವಿ ಇಲ್ಲೋ, ಏನು ಹತ್ತ ಕಾರ್ ಇಲ್ಲೋ, ಏನ್ ಮನ್ಯಾಗ ಏನ್ ತಿಂದ ಅದೇ ಹೆಂಡ್ತೀನಿ ಬಿಟ್ಟ ಅಲ್ಲಿ ಏನ್ ಕುಂಡಿರ್ತೀವಿ ಹೋಗೆ ಅಂದ್ರ ಬಾಗ್ಲಾ ದಾಟಿ ನಿಮ್ ಹತ್ತಿಯಲ್ಲಿ ಬರ್ಬೇಕಂದ್ರ ಅವ್ರು ಹಿಂಗಂತಾರ. ಹಾಗೆ ನಿಮ್ ಕಡೆ ಬರಲ್ಲ ಅವ್ರ ಕಡೆ ಹೋಗ್ಲಿ. ಮತ್ತೆ ಟಿವಿ ಕೊಡಿಸ್ತಾರ ಅವರು, ಕಾರ್ ಕೊಡಿಸ್ತಾವ್ರ ಅವರು, ಮಗಳನ್ನ ಕೊಟ್ಟವ್ರ ಅವರು. ಮತ್ತೆ ಅವ್ರ ಮಾತು ಕೇಳಿ ಅಲ್ಲಿ ಇರ್ಲೋ ಏನ ಅವ್ರನ್ನ ಧಿಕ್ಕರಿಸಿ ನಿಮ್ಮಂತೇಳಿ ಬರಲ್ಲ. ನೀವು ಬಂದು ಇವತ್ತೇ ಕೂಡ ಅವ್ರು ನೀವು ನಿಮ್ಮಂತೇಳಿ ಬಂದು ಏನಾಯ್ತು ಇವತ್ತೇ ಹೋಗ್ಬೇಕಷ್ಟೇ. ಆ ಡೋಲಾಯಮಾನ ಸ್ಥಿತಿಯೊಳಗೆ ಇದ್ದಂತ ಎಂತೆಂಥ ಬಲ್ಲವರು ಕೂಡ ಪ್ರಾಣ ಹೋಗುವವರೆಗೇನು ಕೂಡ ಈ ದೂಡದಿಂದ ಹೊರಗೆ ಬರಲಿಲ್ಲ. ಒಬ್ಬ ಲೋಕದಲ್ಲಿ ಶೂರ ಇದ್ದ, ಮಹಾನ್ ಶೂರ. ಅವನ ಹೆಸರು ಕರ್ಣ. ಅವ ಕುಂತಿತನಯ. ಪ್ರಾರಬ್ಧಾನುಸಾರವಾಗಿ ಎಲ್ಲೋ ಒಂದು ಕಡೆಗೆ ಹೋಗಿ ಒಬ್ಬರು ಯಾರಿಗೋ ಮನೆಯೊಳಗೆ ಅಕಸ್ಮಾತ್ ಆಗಿ ಪ್ರಾರಬ್ಧ ವರ್ಷದಿಂದ ಅಲ್ಲಿ ಬದುಕುವ ಒಂದು ವರ್ತಮಾನ ಅವನಿಗೆ ಆಗಿತ್ತು. ಮುಂದೆ ಮಹಾಭಾರತದ ಸಂಗ್ರಾಮದ ಸಮಯದಲ್ಲೇ ಸ್ವತಃ ಕೃಷ್ಣನೇ ಹೋಗಿ ಹೇಳಿದ. ಕರ್ಣನಿಗೆ ಮಂದಿ ಅಲ್ಲ, ಸ್ವತಃ ಕೃಷ್ಣನೇ ಹೋಗಿ ಹೇಳ್ದ, ನೀನು ದಾಸಿ ಪುತ್ರನಲ್ಲೋ, ನೀನು ಕುಂತಿ ಪುತ್ರದಿಯಪ್ಪ ಅಂತ ಹೇಳಿ ಅವನಿಗೆ ಹೋಗಿ ಸ್ವತಃ ಭಗವಂತನೇ ಹೇಳಿದ್ರು ಕೂಡ ತಲೆಯಾಗ ಬಂತನ ಬರ್ಲಿಲ್ಲ, ತಲೆಯಾಗ ಬರ್ಲಿಲ್ಲ. ಎದುರಿಗಿದ್ದವ ಕೃಷ್ಣ, ಅವ ಜಗದ್ಗುರು, ಅವ ಕಪಟ ನಾಟಕ ಸೂತ್ರಧಾರ. ಅವ ಹೇಳ್ತಾನ ಅಂತಂದ್ರೆ ನಾನು ಈ ಕ್ಷಣದಿಂದ ಇದನ್ನ ಬಿಟ್ಟು ಹೋಗ್ಬೇಕಂತ ಅನಿಷ್ಟೇನ? ಅನಿಸ್ಲಿಲ್ಲ. ಒಂದ ಮಾತು ಹೇಳ್ದ ಕೃಷ್ಣ, ಎಚ್ಚರಿಕೆ ಏನೋ ಕೊಟ್ಟೆ. ಆದ್ರೆ ನನ್ನ ಮಾನ ಹೋಗುವ ಸಮಯದೊಳಗೆ ದುರ್ಯೋಧನ ನನ್ನ ಕೈ ಹಿಡ್ದಾನೆ, ನನಗೆ ಅನ್ನ ಕೊಟ್ಟಾನೆ, ನನಗೆ ಸಮಾಜದೊಳಗ ಒಂದು ಗೌರವ ಕೊಟ್ಟಾನೆ. ಅವ ಕೊಟ್ಟ ಗೌರವಕ್ಕಾಗಿ ಪ್ರಾಣ ಕೊಟ್ಟೇನೆ ಹೊರತು ನಿನ್ನ ಮಾತು ಕೇಳುದಿಲ್ಲ ಅನ್ನೋ.
ಎಷ್ಟು ವಿಚಿತ್ರ ಆಗುದಂದ್ರೆ ರುದ್ರಣ್ಣ ಇದು. ಹೌದೌದು. ಏನಪ್ಪ ನನಗತೆ ಏನ್ರ ಒಬ್ಬ ಸಾಮಾನ್ಯ ಮನುಷ್ಯ ಹೇಳ್ಯಾನ ನಮಗ? ಇಲ್ಲ ಇಲ್ಲ. ಅವಾಗ ಗೊತ್ತತೆ ಕರ್ಣನಿಗಿದು. ಹೌದು. ಸ್ವತಃ ಕೃಷ್ಣ ಭಗವಂತ ಲೋಕದಲ್ಲಿ ಪ್ರಥಮ ಪಾದವನ್ನಿಟ್ಟ ನಾರಾಯಣನೇ ನರರೂಪದಿಂದ ಅವತರಿಸ್ಯಾನ ಅನ್ನೋದು ಗೊತ್ತತೆ. ಗೊತ್ತಿದ್ರೂ ಕೂಡ ಗುರುವೇ ನನ್ನ ಕಣ್ಣು ತೆರೆಸಿದೆ ಗುರುವೇ ಸಾಕಿ ಹೇಸಿ ಸಂಸಾರ ಅಂತ ಹೇಳಿ ಬಿಟ್ಟು ಬಂದನ? ಇಲ್ಲ, ಬಿಟ್ಟು ಬರ್ಲಿಲ್ಲ. ಇದಕ್ಕಂತ ನಾವ ಎಂದಿರ್ಪೇನೋ ಎಂದು ಬಿಟ್ಟು ಹೋದಿನೋ. ಎಂದಿರ್ಪೇನೋ ಅಂದ್ರೇನು? ಎಂದು ಇದಕ್ಕೆ ಕಡ್ಡಿ ಕೊರದು ಇಟ್ಟಿನೋ. ಏನು ಮಣಕೊಂಡ್ರ ಬಿಡವಲ್ದು, ಎದ್ರ ಬಿಡವಲ್ದು, ಕುಂತ್ರ ಬಿಡವಲ್ದು, ನಿಂತ್ರ ಬಿಡವಲ್ದು, ಗಳಿಸಿದ್ರ ಬಿಡವಲ್ರು, ಕಳ್ಕೊಂಡ್ರ ಬಿಡವಲ್ದು. ಒಂದೇ ಸಮಣ ಬಡ್ಕೋತಲ್ಲ, ಏನಂತಿದು ರುದ್ರಣ್ಣ? ಎಲ್ಲರ ಒಂದು ನಿದ್ಯಾಗಾರ ಬಿಟ್ಟತೆ ನನ್ನ ಬೆಳತನಕ ಹೊಳ್ಳಾಡ್ತಾನ. ಯಾಕ್ರಿ ಕಾಕಾರ ಮನೆಗೆ ಇಲ್ಲಿನ ನಿದ್ದಿನ ಹತ್ತೋಲ್ ಬರ್ರಿ ಯಾಕ್ರಿ? ಅದೇನಿಲ್ರಿ, ಒಂದ್ ಈಟ್ ನಾಳೆ ರೇಟ್ ಹೆಂಗತ್ತೋ ಏನೋ, ಶುರು ಇಲೆಕ್ಷನ್ ಹೆಂಗತ್ತೋ ಏನೋ, ಏನು ವಿಚಿತ್ರ ಇದು. ಅದನ್ನೆಲ್ಲ ಕಂಡ ಒಂದನೇ ನುಡಿಯೊಳಗೆ ನಿಂತಾರೆ, ಇದು ಕೇವಲ ಸಂಬಂಧಾಧ್ಯಾಸ. ಏನಪ್ಪಾ ಇದು? ಒಂದನೇ ನುಡಿ ಕೇವಲ ಸಂಬಂಧಾಧ್ಯಾಸ. ಕೇವಲ ಸಂಬಂಧ ಅಂದ್ರೇನು? ನನ್ನ ಸ್ವದೇಹವೇ ನಾನು ಎಂದು ತಿಳ್ಕೊಂಡದ್ದು ಮೊದಲ ಅಜ್ಞಾನ. ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಏನು ಅಂತಂದ್ರೆ, ಈ ದೇಹಕ್ಕೆ ಇನ್ನೊಂದಿಷ್ಟು ಉಪದೇಹಗಳನ್ನು ಮಾಡ್ಕೊಂಡಲ್ಲ. ಒಂದಿಷ್ಟು ಏನೋ ಒಂದು ಹೆಂಡತಿ ಬೇಕಂತ ಒಂದು ಹೆಂಡತಿ ಮಾಡ್ಕೊಂಡೆ, ನೀವು ಶಿಷ್ಯಾರ ಬೇಕಂತ ನೀವು ಒಬ್ರು ಶಿಷ್ಯಾರ ಮಾಡ್ಕೊಂಡ್ರಿ. ಶಬ್ದಟ ಬದಲ ಮುಳ್ಳ ಎರಡು ಚುಚ್ಚುವ ಇವು. ಏನಪ್ಪಾ ಬಂಗಾರ ಸೂಜಿ ಅಂದ್ರೆ ಚುಚ್ಚುದು ಬಿಡ್ತತೇನು? ಇಲ್ಲ. ಸನ್ಯಾಸಿ ಕಥೆ ಹೇಳಿ ಕೇಳಿಲ್ಲ ನೀವು? ಎಲ್ಲೋ ಒಂದ್ ಕಡೆ ಎಲ್ಲಾ ಸಾಕತ್ತ ಗುಡದಾಗ ಹೋಗಿದ್ದಂತ, ಅಲ್ಲೇ ಇಲಿ ಕಾಟ ಶುರುವಾತತ್ತ. ಆ ಇಲಿ ಸಲುವಾಗಿ ಒಂದ್ ಬೆಕ್ ಸಾಕಿದತ್ತ. ಬೆಕ್ಕಿಗತ್ತ ಹಾಲು ಬೇಕಾತತ್ತ. ಹಾಲಿಗೆ ಒಂದ್ ಎಮ್ಮೆ ತಂದಂತ. ಎಮ್ಮೆ ಹೆಂಡಾಕೊ ಬೇಂತಿ ಬೇಕತ್ತ. ಬೇಂತಿ ಮಾಡ್ಕೊಂಡ್ರ ಏನಾತು? ಸಂಸಾರನೇ ಆತು. ಯಾಕೆ? ದಂದುಗಳು. ಮುಂದೆ ನೋಡಿ, ಭೋಗ ವಿಶೇಷದೊಡನೆ ಸ್ವರ್ಗಲೋಕವು ಆಗಲಿ ಎಂದು ಎಳಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನು ಹೊಂದಿ ರಚಿಸುವ ಬಾಧ್ಯ ಹೋಗಿ ಸಕಲ ಜಗನ್ಮಯನಾಗಿ ಎಂದಿರ್ಪೆನೋ ನಿಜ ಸುಖದಲ್ಲಿ. ನಾನು ನೋಡಿಂತಮ್ಮ ಇದನ್ನು ಸ್ವತಃ ಸ್ವಲ್ಪ ನನಗೆ ಕರ್ಮಕಾಂಡ ಚೆನ್ನಾಗಿ ಗೊತ್ತಿರೋಣದರಿಂದ, ಕರ್ಮಠ ಬ್ರಾಹ್ಮಣರು ನನ್ನ ಜೊತೆ ಬಹಳ ಮಂದಿ ಇರೋಣದರಿಂದ ನಾನು ಇದನ್ನು ಸ್ವತಃ ಕಣ್ಣಾರೆ ನೋಡಿದ್ದೀನಿ. ಇದಕ್ಕೆ ಬರೋ ಮುನ್ನ ನಿಮಗೆ ಮೇಲಿನದಕ್ಕೂ ಇಲ್ಲಿದಕ್ಕೂ ಒಂದು ಲೈನ್ ಸಂಬಂಧ ಕೊಡ್ತೇನೆ. ಈ ಮಡದಿ ಮಕ್ಕಳ ಮಿತ್ರರ ನೆಂಟರ ಒಡವೆಯ ಸಂಬಂಧಗಳು ಸಾಕು ಅಂತ ತಿಳಿದು ಒಳ್ಳೆ ಕಸುವಿನ ಕಡಕಾಗಿ ಎಲ್ಲಿಗೆ ಬಂದ ಅಂದ್ರೆ ಗುರುಮಠಕ್ಕೆ ಬಂದ. ಗುರುಮಠಕ್ಕೆ ಬಂದ ಗುರುಗಳು ಹೇಳಿದ್ರು, ನೋಡಪ್ಪ ಪರ್ವ ಕಾಲದ ಅಧಿಕ ಮಾಸದೊಳಗೆ 100 ಜಪ ಮಾಡಿದ್ರೆ 1000 ಜಪದ ಪುಣ್ಯ ಬರ್ತದೆ. ಏನ್ ಹೇಳಿದ್ರು ಅವರು? 100 ಜಪ ಮಾಡಿದ್ರೆ 1000 ಜಪದ ಪುಣ್ಯ ಬರುತ್ತೆ. ಸದಾ ಗೋದಾನಜಂ ಪುಣ್ಯಂ ಲವತೇನ ಅತ್ರ ಸಂಶಯ. ತ್ರಿಭಾಗಂ ಪಠಮಾನಸ್ತು ಗಂಗಾ ಸ್ನಾನಂ ಫಲಂ ಲವೇತ್. ಷಡಂಶಂ ಜಪಮಾನಸ್ತು ಸೋಮಯಾಗಂ ಫಲಂ ಲವೇತ್. ಇದು ಕರ್ಮಕಾಂಡ. ಇದನ್ನ ಹೇಳಿದಾಗ ಏನ ಆತು ಅಂತಂದ್ರೆ, ನೋಡು ಕರ್ಮಕಾಂಡದೊಳಗೆ ಅದು ಒಂಥರ ಕೆಮಿಕಲ್ ರಿಯಾಕ್ಷನ್ ಇದ್ದಂಗೆ. ಅದು ಸರಿಯಾಗಿ ಅದ್ರ ಕಂಪೌಂಡ್ಗಳನ್ನು ಸರಿಯಾಗಿ ಕೂಡಿಸಿದ್ರೆ ಔಷಧ ಆಕತಿ. ಹೆಚ್ಚು ಕಡಿಮೆ ಕೂಡಿಸಿದ್ರೆ ವಿಷ ಆಕತಿ. ಹೇಳುದು ಗಮನ ಇಟ್ಟು ತಿಳ್ಕೊಳ್ರಿ, ನಿಮಗೆ ತಿಳುವಂಗೆ ಹೇಳ್ತಾನೆ. ಸಾರಿ ಉಪ್ಪು ಏಟ್ ಹಾಕಬೇಕು, ಅದು ಉಪ್ಪು ಹಾಕಿದ್ರೆ ರುಚಿ ಆಕತಿ. ಹೆಚ್ಚು ಕಡಿಮೆ ಹಾಕಿದ್ರೆ ತಿಪ್ಪೆ ಹಾಕೋಂಗಾಕತಿ. ಆಕತಿಲ್ ನೋಡ್ರಿ. ಒಂದು ಔಷಧಿಗಳನ್ನು ತಯಾರು ಮಾಡಕ್ ಹೋಗ್ರಿ, ಒಂದು ಇನ್ನೇನೋ ತಯಾರು ಮಾಡಕ್ ಹೋಗ್ರಿ, ಅದಕ್ಕೆ ಪ್ರತಿಯೊಂದಕ್ಕೂ ಅಲ್ಲಿ ತನ್ನದೇ ಆದಂತ ಒಂದು ಗಣಿತದ ಸೂತ್ರ ಅದ. ಆ ಗಣಿತದ ಸೂತ್ರದ ಪ್ರಕಾರ ಅದನ್ನು ನೀವು ನಡೆಸಿದ್ರೆ ಅದು ಸುಸೂತ್ರ.
ಇಲ್ಲಪ್ಪ ಅಂದ್ರೆ ನಿಮ್ಮ ಕೊರಳಿಗೆನ ಹಾಕ್ತಾರೆ ಅದು. ಹೌದು ಹೌದಿಲ್ಲ? ಹೌದು ಎಷ್ಟೋ ಮಂದಿ ಗುಳಿಗೆಗಳ ರಿಯಾಕ್ಷನ್ ಆಗಿ ಹೌದಿಲ್ಲ, ಆಗತ್ತೆ. ಹೌದು ಗುಳಿಗೆ ತಂದು ಸಾಯ್ತಾರಂತಂದ್ರೆ ಮತ್ತೆ ಅದ ರಿಯಾಕ್ಷನ್ ಆಗ್ತಿಲ್ಲ ಅವ್ರಿಗೆ. ಅದು ಹೌದು ರಿಯಾಕ್ಷನ್ ಆಗುತ್ತೆ ಅಂದ್ರೆ ಏನೋ ಒಂದು ಕಷ್ಟ ಅಲ್ಲಿ. ಹೌದಿಲ್ಲ? ಹೌದು ಹಾಗಾದ್ರೆ ತಪ್ಪದಂಗ ಮಾಡ್ಬೇಕಾಯ್ತು ಅಂತಂದ್ರೆ ಪಕ್ಕ ಯಾಕಿರ್ಬೇಕಂದಂಗ ಆತಲ್ಲ. ಹೌದು ಒಂದು ಕರ್ಮಕಾಂಡ ನಡಿಬೇಕಾತಪ್ಪ ಅಂತಂದ್ರೆ ಮುಖ್ಯವಾಗಿ ಅದಕ್ಕೆ ಎರಡು ಪಕ್ಷಗಳು ಬೇಕು. ಒಂದು ಪಕ್ಷ ಯಜಮಾನ, ಒಂದು ಪಕ್ಷಕ್ಕೆ ಏನಂತಾರೆ ಅದಕ್ಕೆ ಯಜಮಾನ. ಹೌದೇ? ನಡೆಸಿಕೊಂಡುವಂಥವ್ರು ಅದ್ವೈರು, ಅವ್ರು ಋತ್ವಿಕರು. ಹೌದೇ? ನಮ್ಮಿಬ್ಬರ ನಡುವೆ ಏನು ಒಂದು ಹೋಮಕುಂಡ, ಆ ಹೋಮಕುಂಡದೊಳಗೆ ಸಮಿತ್ ಪಾನಾದಿಗಳು, ಅವಕ್ಕೆ ಬೇಕಾದಂಥ ಅರ್ಘ್ಯ ದ್ರವ್ಯಾದಿಗಳು, ಅದಕ್ಕೆ ಬೇಕಾದಂಥ ಉಪಶಮನ ಮಂತ್ರಾದಿಗಳು, ಇವು ಎಲ್ಲವೂ ಏನಪ್ಪಾ ಅಂತಂದ್ರೆ ಇದೊಂದು ಕೆಮಿಕಲ್ ಲ್ಯಾಬೊರೇಟರಿ ಇದ್ದಂಗೆ ಇದು. ಇಲ್ಲಿ ಅಕಸ್ಮಾತ್ ಒಂದು ಏನಾದರೂ ಸಣ್ಣ ತಪ್ಪು ಅವರಿಂದ ಆಗಲಿ ನನ್ನಿಂದ ಆಗಲಿ ಅಲ್ಲಿ ಹಾಕುವ ಹವ್ಯಗಳಿಂದ ಆಗಲಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆತು ಅಂತಂದ್ರೆ ದೇವದರ್ಶನ ಅಲ್ಲ, ರಾಕ್ಷಸ ದರ್ಶನ. ಏನ್ ಮಾಡಕ್ ಹೋಗಿರಿ ನೀವು ಅಲ್ಲೇ? ದೇವದರ್ಶನ ಹೊಂಟಿರಿ. ಹೌದಿ? ಹೊಂಟಿರಿ. ಅಲ್ಲಿ ನಿಮಗೆ ಒಂದು ಸ್ವಲ್ಪ ಏನಾರ ತಪ್ಪಿದೆ ಅಂದ್ರೆ ಸುಮ್ಮನೆ ಸಾಣದ್ ಹೇಳ್ತೇನೆ ನಿಮಗೆ, ಹಂಗ ಒಂದು ಸಾಣದ್ ಹೇಳ್ತೇನೆ ನಿಮಗೆ. ಸಾಣದ ಏನಪ್ಪಾ ಅಂತಂದ್ರೆ ಅಲ್ಲಿ ಸಂಕಲ್ಪ ಆಗೋ ತನಕ ಉಪವಾಸ ಇರ್ಬೇಕಂತ ನೇಮ ಅದ. ಒಂದು ನಾ ಯಜ್ಞ ಮಾಡುವುದನ್ನ ಕೂತ್ನಿ ಅಂದ್ರೆ, ನೀನು ಯಜ್ಞದ ಯಜಮಾನ ಆಗಿದ್ದೆ ಅಂದ್ರೆ ನಾನು ಸಂಕಲ್ಪ ಮಾಡೋ ತನಕ ನೀವು ಉಪವಾಸ ಇರಬೇಕು. ಸಂಕಲ್ಪ ಮಾಡಿದ್ರಿಂದ ಮೊದಲು ಈಗ ಬಿಡ್ತಾರ, ಮೊದಲ ಒಟ್ಟ ಖಾಯಮವಾಗಿ ಒಂದು ಉದ್ಧರಣಿ, ಒಂದು ಹನಿ ನೀರನ್ನು ಕೂಡ ತೆಗೆದುಕೊಳ್ಳಾರ್ದೆ ಯಜ್ಞ ಮಾಡ್ಬೇಕಾದಂತ ನಿಯಮ ಇತ್ತು. ಈಗ ಅವೆಲ್ಲ ಸಡಿಲ್ ಬಂದವ, ಹಿಂಗಾಗಿ ಅವೆಲ್ಲ ಶಕ್ತಿ ಕಳ್ಕೊಂಡಾವ. ನೋಡು, ಈಗ ಉಪವಾಸವಾಗಿ ನನಗೆ ಶುಗರ್ ಇತ್ತು, ಉಪವಾಸ ಮಾಡ್ಬೇಕಾಗಿತ್ತು, ಸಂಕಲ್ಪ ಮಾಡ್ಬೇಕಾಗಿತ್ತು, ಸಂಕಲ್ಪದ ಆಚಾರ್ಯ ಎಲ್ಲರೂ ಬಂದು ಅಷ್ಟು ಮಂತ್ರ ಮುಗಿಬೇಕಾಗಿತ್ತಪ್ಪ ಅಂತಂದ್ರೆ ಅದು 11 ಗಂಟೆ. ನೀನು ಉಪವಾಸ ಇಟ್ನಿ ಅಂತಂದ್ರೆ 9:30 ನಿನ್ನ BP ಲೋ ಆಗಿ ನೀ ಬಿದ್ದು ಒದ್ದಾಡಿದಪ್ಪ ಅಂತಂದ್ರೆ ಈ ಕರ್ಮ ಬಂದು ಏನ್ರ ಎಬ್ಬಿಸ್ತತ ನಿನ್ನ? ಇಲ್ಲ ಅಂದ್ರೆ ಎದ್ರ ಸಲ ಉಪವಾಸ ಮಾಡಿತ್ತಮ್ಮ ನೀನು? ದೇವದರ್ಶನ ಮಾಡಿ, ದೇವದರ್ಶನಕ್ಕೆ. ಈಗ ಅದದ್ದೇನೋ ಯಮದರ್ಶನ ಆತ್ ನೋಡು. ಸುಮ್ಮನೆ ದೃಷ್ಟಾಂತಿರು. ಇದಕ್ಕಿಂತಲೂ ಕೆಟ್ಟ 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 ಘಟನೆಗಳು ಕರ್ಮಕಾಂಡದಲ್ಲಿ ತೋರಿಸ್ತಾನೆ ಮುಂದೆ ಹೋಗಿನ. ಈ ಮನೆ ಮಠಗಳನ್ನು ಬಿಟ್ಟು ಪುಣ್ಯ ಸಂಪಾದನೆ ಮಾಡಿ ಪುಣ್ಯಲೋಕದಲ್ಲಿ ನನ್ನ ಜೀವನವನ್ನು ಅತ್ಯಂತ ಪರಮ ಪಾವನವಾದ ದೇವಭೋಗವನ್ನ, ವೈಕುಂಠ ಭೋಗವನ್ನ, ನಾರಾಯಣ ಲೋಕವನ್ನ ಅದನ್ನು ಪಡಿಬೇಕೆಂಬ ಇಚ್ಛೆಯಿಂದ ಹೋದ್ರೆ ಅಲ್ಲಾರ ಸಮಾಧಾನ ಹೇಳ್ತೇನು? ಅಲ್ಲಾರ ಸಮಾಧಾನ ಹೇಳ್ತೇನು? ಇಲ್ಲ. ನಾವು ನೋಡ್ಬೇಕಾದದ್ದು ಈ ವಿಷಯ. ಮೊದಲು ಮನ್ಯಾಗ ಸಮಾಧಾನ ಇಲ್ಲ ಅಂದೆ, ಮಠಕ್ಕೆ ಹೋದೆ, ಆ ಮಠದಾಗ ಏನ್ ಹೇಳಿದ್ರು? ಅಧಿಕ ಮಾಸಪ್ಪ ಜಪ ಮಾಡಂದ್ರೆ ಜಪಕ್ಕೆ ಗುಂತೆ, ಅಲ್ಲಾರ ಸಮಾಧಾನ ಹೇಳ್ತೇನು? ಇಲ್ಲ. ಭೋಗ ವಿಶೇಷದೊಡನೆ. ಭೋಗ ಅಂತಂದ್ರೇನು? ಇಂದ್ರಿಯ ಮತ್ತು ವಿಷಯಗಳ ಸನ್ನಿಕರ್ಷಕ್ಕೆ ಆಗೋದಕ್ಕೆ ಭೋಗ ಅಂದ್ರ ಅಲ್ಲಿ ವಿಶೇಷ ಅಂತ ಒಂದು ಇದನ್ನ ಕೊಟ್ಟಾನ ನೋಡವ. ವಿಶೇಷ ಭೋಗ ಅಂದ್ರೆ ಏನು ಅಂತಂದ್ರೆ ದೇವಲೋಕದ ಸವೇದ ಭೋಗಗಳು. ಆ ದೇವಲೋಕದ ಸವಯದ ಭೋಗಗಳ ನನಗೆ ಬೇಕು ಅಂತ ತಿಳ್ಕೊಂಡು ಕರ್ಮಕಾಂಡದಲ್ಲಿ ಕರ್ಮಕಾಂಡಿಯಾಗಿ ನೀ ಹೇಳಿದಿ ಅಂದ್ರೆ ಅಲ್ಲಾರ ಸಮಾಧಾನ ಏನು ಅಂದ್ರೆ ಸಂಜೆ 3 ಬಿಗಿಯಾಕೊಂಡಿರ್ಬೇಕು. ಸಂಜೆ 3 ತನಕ ಎಲ್ಲಿ ಕುಂತ ಅಲ್ಲಿ ಏನದ? ಅಲ್ಲಿ ಯಜ್ಞ ಶಾಲೆಯಲ್ಲಿ ಏನ್ ನಡೆದದ? ಅಲ್ಲಿ ಭಯಂಕರವಾದ ಧೂಪ ದೀಪಗಳನ್ನು ಹಾಕಿ ಮೇಲೆ ಹವ್ಯಗಳನ್ನು ಹಾಕುವುದರಿಂದ ತುಪ್ಪವನ್ನು ಸುರಿಯೋಣದ್ರಿಂದ ಭಯಂಕರವಾದ ಹೊಗೆ ಎದ್ದು ಕಣ್ಣೆಲ್ಲ ಕೆಂಪಾಗಿ ಮೂಗೆಲ್ಲ ಸೋರಿ ಉಪವಾಸ ಕೂತು ಅಷ್ಟಾದ್ರೂ ಕೂಡ ಏನಾದ್ರೂ ಅಲ್ಲಿ ಅಗ್ನಿದೇವನ ಪ್ರತ್ಯಕ್ಷ ಆತೇನು ಅಂತಂದ್ರೆ ಆಗದೆ ಫಲವನ್ನು ನೀಯದೆ ಅಲ್ಲಿಯೂ ಕೂಡ ದೂಡ ತಪ್ಪಲಿಲ್ಲ. ಇಲ್ಲ. ಭೋಗ ವಿಶೇಷದೊಡನೆ ಸ್ವರ್ಗ ಲೋಕವಾಗಲೆಂದೆಳಿಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನೊಂದು ರಚಿಸುವ ಬಾಧೆ ಹೋಗಿ ಸಕಲ ಜಗನ್ಮಯನಾಗಿ ಎಂದಿರ್ಪೇನೋ ದೇವಾ. ಸರಿ, ಮೂರನೇದಲ್ಲಿ ಬಿಡ್ರೆ ನೋಡ್ರೆ
ಅವ್ರದ್ದು ಕಾಲ್ ಕನೆಕ್ಟ್ ಆಗ್ಬಿಟ್ಟಿತ್ತು ನೋಡಪ್ಪ. ಹೌದು. ಏನಾತಪ್ಪ, ಅಲ್ಲಾದ್ರೂ ಸಮಾಧಾನ ಸಿಕ್ತಾ? ಇಲ್ಲಪ್ಪ. ಯಜ್ಞ ಮಾಡುವ ಮುನ್ನರ ಸಮಾಧಾನ ಇತ್ತಾ? ಇಲ್ಲ. ಯಜ್ಞ ಮಾಡುವ ಸಮಯದಲ್ಲರ ಸಮಾಧಾನ ಐತೆ? ಇಲ್ಲಪ್ಪ. ಮುಗದಿಂದರ ಐತೆ? ಇಲ್ಲ. ಯಾವ ಕಾಲದಲ್ಲಿಯೂ ಸಮಾಧಾನ ಇಲ್ಲಲ್ಲಪ್ಪ. ಅದರೊಳಗೆ ಹೋಗಿ ನಿಂತರ ಏನ್ ಮಾಡೋದು? ಹೌದಿಲ್ಲ ನೋಡ್ರಿ. ಯಜ್ಞ ಕಾಲದಲ್ಲಿ ಮಾಡುವಂತಹ ದಕ್ಷ ಬ್ರಹ್ಮನ ಯಜ್ಞವನ್ನ ನೆನಪು ಮಾಡ್ಕೋರಿ. ಬಾಳ ಹೇಳುದಿಲ್ಲ ನಾ ನಿಮಗೆ. ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ. ದಕ್ಷ ಬ್ರಹ್ಮ ಮಹಾನ್ ತಪಸ್ವಿ, ಆ ಕಾಲದ ಶ್ರೀಮಂತ ಋಷಿ. ಅವನಿಗೆ ದಕ್ಷ ಪ್ರಜಾಪತಿ ಅಂತೂ ಹೆಸರಿತ್ತು. ಅಂತ ಮಹಾನುಭಾವ ಶಿವನನ್ನ ಅಳಿಯನನ್ನಾಗಿ ಮಾಡಿಕೊಂಡಿದ್ದ. ಶಿವನ ಹೆಂಡತಿ ಹೆಸರು, ಆ ಕಾಲದ ಒಂದು ಪಾರ್ವತಿ ಇನ್ನು ಮೊದಲ ಹೆಸರು ದ್ರಾಕ್ಷಾಯಣ. ಹೌದಿಲ್ಲ? ಹೌದು. ಆ ದಕ್ಷ ಒಂದು ದಿವಸ ಪುಣ್ಯ ಲೋಕವೊಂದು ಆಗಲೆಂದು ಹೇಳಿಸಿ ಶಿವನ ಮೇಲಿನ ರುದ್ರ ಪದವಿಯನ್ನು ಪಡಿಬೇಕಂತ ಹೇಳಿ ಒಂದು ದೊಡ್ಡ ಯಜ್ಞವನ್ನು ಮಾಡದ. ದೇವಲೋಕದ ಕುಬೇರಾದಿಗಳೇ ಆಹ್ವಾನ. ಸಮಸ್ತ ಏಷ್ಯಾದ ಋಷಿಮುನಿಗಳೆಲ್ಲ ಅಲ್ಲಿ ಸೇರಿದ್ರು. ಏನು ತುಪ್ಪದಲ್ಲೇ ಭೋಜನ. ಶ್ರೀಮಂತ ದಕ್ಷ ಏನೋ ಮಗಳಿಗೆ ಆಹ್ವಾನ ಮಾಡ್ಬೇಕಂತೇಳಿ ಹೋದಾಗ ಒಂದು ನಿಯಮದ, ಒಂದು ವ್ಯವಹಾರದ ನಿಯಮದ ರುದ್ರಣ್ಣ. ದೊಡ್ಡವರು ಬಂದಾಗ ಸಣ್ಣವರು ಎದ್ದು ನಿಂತು ಕರಿಬೇಕಂತ ಒಂದು ನಿಯಮದ. ಕಾಮನ್ ಸಿಂಪಲ್ ಕಾನ್ಸೆಪ್ಟ್ ಹೇಳ್ತಾನೆ ನಿನಗೆ. ದೊಡ್ಡವರು ನಿಮ್ಮ ಮಠಕ್ಕೆ ಬಂದ್ರಪ್ಪ, ಯಾರೋ ವಯಸ್ಸಿನಿಂದ ದೊಡ್ಡವರು, ಜ್ಞಾನದಿಂದ ದೊಡ್ಡವರು, ಅಧಿಕಾರದಿಂದ ದೊಡ್ಡವರು, ಏನೋ ಒಟ್ಟು ನಿಮ್ಮ ಕಲ್ಪನೆ ಒಳಗೆ ದೊಡ್ಡವರು ಬಂದ್ರಂತ ತಿಳ್ಕೊಳ್ರಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎದ್ದು ನಿಂತ ಬರೀ ಶರಣಬೇಕು. ಇದು ನಿಯಮ. ಇದು ನಿಯಮ. ಹೌದಿಲ್ಲ? ನಿಯಮಕ್ಕೆ ಅನುಗುಣವಾಗಿ ದಕ್ಷ ಏನ್ ಮಾಡದ ಅಂದ್ರೆ ಶಿವನ ಒಡ್ಡೋಲಗದಲ್ಲಿ ಬಂದ. ಆ ಶಿವ ಮತ್ತು ದ್ರಾಕ್ಷಾಯಣಿಯರು ಕೂತಿದ್ರು. ಅಲ್ಲಿ ಬಂದಾಗ ದಕ್ಷಿಣ ಮನಸ್ಸಿನೊಳಗೆ ಏನಿತ್ತು ಅಂದ್ರೆ, ನಾನು ಹೆಣ್ಣು ಕೊಟ್ಟ ಮಾವ, ಅವನೇನು ಶಿವ ಅಂತಂದ್ರೆ ಏನು ಜಗತ್ತಿಗೆ ಅವನೇ ಮಾಲಕ್ ಅಂತ ತಿಳ್ಕೊಂಡಾನ. ಬ್ಯಾಡಂದ್ರು ನಮ್ಮ ಹುಡುಗಿ ನಾರದನ ಮಾತು ಕೇಳಿ ಇವನು ಕೊಟ್ನಿ. ಈ ಹುಡುಗಿ ಹಠ ಹಿಡಿದು ಹೋತು. ಸುಡುಗಾಡದಾಗ ಕೂತು ಸುಳಗಂಡವ. ಏನಂತ ದಕ್ಷ ಸುಡುಗಾಡದಾಗ ಕೂತಾನೆ. ತಲೆಗೆ ಹಚ್ಕೊಳ್ಳಕ್ ಕೊಬ್ಬರಿ ಏನಿಲ್ಲ, ಮಾರಿಗೆ ಹಚ್ಕೊಳ್ಳಕ್ ಪಾಂಡ್ಸ್ ಪೌಡರ್ ಇಲ್ಲ, ಹೆಣದು ಕೊಟ್ಟು ಬೂದಿ ತಗೊಂಡ್ ಕೇಸ್ ಕೊಳ್ಳ ರುಂಡ ಹಾಕೊಂಡ್ ಕೇಸ್ ಅಡ್ಡಾಡುವಂತ ಸುಳಗಂಡಗ ನನ್ನ ಮಗಳು ಕೊಟ್ಟೆ. ಏನ ನನ್ ಸಾಕಾಗಿ ಹೋತು ಈ ಹುಡುಗಿ ಸೊಳಗೆ, ಇನ್ನೇನು ದೊಡ್ಡ ಯಜ್ಞ ಮಾಡಾಕತ್ತೀನಿ, ಕರ್ಕೊಂಡ್ಬರ್ಬೇಕಂತ ಬಂದ. ಇದು ಶಿವನಿಗೆ ಅಂತರ್ಯಾಮಿಯಾಗಿ ಗೊತ್ತಾಯ್ತು. ಇನ್ನು ದಕ್ಷ ಬಂದ ಕೂಡಲೇ ಎದ್ದು ನಿಂತು ಕರಿಬೇಕಂತೇಳಿ ಅವನು ತಲೆಯಾಗಿತ್ತು. ಶಿವನ ವಿಚಾರ ಮಾಡಿದ, ಅಹಂಕಾರದಿಂದ ಬಂದಾನಪ್ಪ ಅಂತಂದ್ರೆ ಇವಾಗ ನಾನು ಎದ್ದು ನಿಲ್ಲಬಾರದು ಅಂತ ಹೇಳಿ ಜಗದೊಡೆಯನಾದ ಶಿವನು ಕುಂತುಬಿಟ್ಟು ಸಿಟ್ಟು ಬಂತು. ಇವು ಶಿವ ಅಂತಿವ, ಇವ ದೇವರಂತ ಯಾವ ದೇವ, ಇವನಿಗೆ ಕನಿಷ್ಠ ಪ್ರಜ್ಞಾನೂ ಇಲ್ಲ. ಮಾವ ಬಂದ ಎದ್ದು ನಿಂದಿರಬೇಕು ಅನ್ನೋ ಕನಿಷ್ಠ ಪ್ರಜ್ಞಾ ಇಲ್ಲ. ತತ್ಕ್ಷಣವಾಗಿ ಮಗಳನ್ನು ಕರೀಲಿಲ್ಲ, ಹಳೆಯನ್ನು ಕರೀಲಿಲ್ಲ, ಹೊಳ್ಳಿ ಹೋಗ್ಬಿಟ್ಟ. ಜನ ಮಾತಾಡಕ್ ಶುರು ಮಾಡಿದ್ರು. ಎಲ್ಲಾರನ್ನು ಕರೆದಾನಂತ ಮಗಳನ್ನ ಕರೆದಿಲ್ಲಂತ, ಎಲ್ಲಾರನ್ನು ಕರೆದಾನಂತ ಮಗಳನ್ನ ಕರೆದಿಲ್ಲಂತ ಅಂತ ಜನ ಮಾತಾಡೋದಕ್ಕ, ಆ ದ್ರಾಕ್ಷಾಯಣಿ ಕಿವಿಗೆ ಅದು ಬೀಳುದಕ್ಕ ಆ ಹುಡುಗಿ ಏನ್ ಅನಿಸ್ತು ಅಂತಂದ್ರೆ, ಬರುವಂಗ ನಮ್ಮಪ್ಪ ಕರೆಯಾಕ್ ಬಂದ್ ಎಷ್ಟಾದ್ರೂ ಅವ್ರಿಗೆ ತವ್ರ ಮನೆ ಕೊಳ್ಳಲ್ಲ, ಎಷ್ಟಾದ್ರೂ ಅವ್ರಿಗೆ ಅದನ್ನ ಬಿಟ್ಟು ಕೊಡ್ಲಿಲ್ಲ. ಮನಸ್ಸಿನಾಗ ಒಂದಿಟ್ಟು ಇವ್ ಎದ್ ನಿಂತಿದ್ರೆ ಏನಕ್ಕೆತ್ತಿ ಅವಾಗ, ಒಂದಿಟ್ಟು ಎದ್ ನಿಂತಿದ್ರೆ ಏನಕ್ಕೆತ್ತಿ ಅವ್ ಮೊದಲ ಸಿಟ್ನೆ ಅವನಿಗೆ ಗೊತ್ತಿತ್ತಿಲ್ಲೋ, ಮೊದಲ ನನ್ನ ಕೊಡಾಕ್ ಒಲ್ಲೆ ಅಂತಿದ್ದವ. ಸುಮ್ಮ ನಾರದ್ರ ಹೋಗಿ ಎಲ್ಲಾ ಮೇಳ್ ಮಾಡಿ ಕ್ಯಾಶ್ ಮಾಡಿದ್ರಂತ ಹೇಳಿ ಲಗ್ನಾಗೈತಿ, ಇವನ್ ಸೊಕ್ಕ ಬಾಳ ಆಗೈತಿ ಅಂತ ಆಕಿ ಮನಸ್ಸಿನಾಗಿತ್ತು. ಆಕಿ ಮೆಲ್ಲಕ ಗಂಡಿಗೆ ಒಂದ್ ಸ್ವಲ್ಪ ಹಾಂಗ ಕೈಯಾಗ ತಗೊಂಡ ಶಿವನಿಗೆ ಏನಂದ್ಲು, ಮತ್ತ ರೀ ಮತ್ತ ಮನೆ ಮಾಟ ಬಂದಿದ್ ನಮ್ಮಪ್ಪ, ಮತ್ತೆ ದೊಡ್ಡ ಋಷಿ ಅವ, ಮತ್ತೆ ಒಂದ್ ಸ್ವಲ್ಪ 10 ಮಿನಿಟ್ ಹೋಗಿ ಬರೋಣ್ರೆ ಅಂದ. ಅವಾಗಂತಾನ, ನೋಡು ನೀನು ನನ್ನ ಅರ್ಧ ಹಂಗಿದ್ದೀನಿ, ನನಗೆ ಎಲ್ಲಿ ಗೌರವ ಇಲ್ಲವೋ ಅಲ್ಲಿ ನೀನು ಹೋಗ್ಬಾ, ಮತ್ತೆ ಆದ್ರೂ ನೀವು ಹೋಗ್ತೀನಂದ್ರೆ ನನ್ನ 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 ಇದು ಇಲ್ಲ, ನನ್ನ ಒತ್ತಾಯ ನನಗಿಲ್ಲ, ನಿನ್ನ ಇಚ್ಛಾ ಅಂದ. ಸಣ್ಣ ಹುಡುಗಿ ಇರ್ಲಿಲ್ಲ, ಹೋದ್ ಏನು ಭಯಂಕರವಾದ ಯಜ್ಞ ನಡೆದಿತ್ತದ್ರನ್ನ. ಆ ದಕ್ಷ ಬ್ರಹ್ಮನ ಯಜ್ಞದ ಪೀಠದ ಸ್ಥಳವೇ ಇಂದಿನ ಹರಿಹರಪುರ. ಹರಿಹರ ಅಲ್ಲ, ಹರಿಹರಪುರ. ಸ್ವಯಂ ಪ್ರಕಾಶ ಸಚ್ಚಿದಾನಂದ ಮಹಾಸ್ವಾಮಿಗಳಿರುವಂತಹ ಆಶ್ರಮವೇ
ದಕ್ಷಪೀಠ. ಬಂದ್ಲು, ಅಪಮಾನ ಮಾಡ್ದ, ಗಂಡನ ಮಾತು ಮೀರಿ ಬಂದ ತಪ್ಪಾತು ಅಂತೇಳಿ ಸಿಟ್ಟಿಗೆದ್ದು ಬೆಂಕಿಯೊಳಗೆ ಹಾರಿದ್ಲು. ಏನಾತು ಮುಂದ? ಏನಾತು? ಉದ್ಧಾಮ ವೀರಭದ್ರ ಹುಟ್ಟದ, ಸಮಸ್ತ ಋಷಿಗಳನ್ನ ಚಂಡಾಡಿದ. ಎಲ್ಲಿ ಯಜ್ಞ ದೇವತೆ ಬಂದು ಪ್ರತ್ಯಕ್ಷ ಆಗಬೇಕಾಗಿತ್ತು ಅಲ್ಲಿ ರಾಕ್ಷಸನ ಆಗಮನ. ಸುಖ ಆತನ? ಸುಖ ಆತನ? ದಕ್ಷಿಣ ಚೆಂಡಕ್ಕೆ ಹೋದು, ಆಡಿನ ಚೆಂಡ ಹಚ್ಚಿ, ಮುಂದಿನ ಕತೆ ಹೇಳು, ಕತೆ ಹೇಳ್ಬೇಕಂತ ಹೊಂಟಿಲ್ಲ ನಾನು. ಆ ಕರ್ಮದಿಂದ ಆದ ಅನಾಹುತ ತೋರ್ಸಾಕತ್ತೀನಿ. ಹೌದಿಲ್ಲ? ಅಲ್ಲಾರ ಸಂತೋಷ ಆತೇನು? ಮಗಳು ಬಂದ ಬ್ಯಾಗ್ ಸುಟ್ಟು ಗೊತ್ತು. ಅಳೆಯ ಜಡಿ ಬಿಚ್ಚಿ ಬಡದ, ಉದ್ಧಾಮ ವೀರಭದ್ರ ಹುಟ್ಟದ, ಕೊಚ್ಚ ಹಾಕಿ. ಎಲ್ಲಿ ಪಾಯಸ ತುಪ್ಪ ಹರಿಬೇಕಾಗಿತ್ತು ಅಲ್ಲಿ ರಕ್ತ ಹರಿತು. ಎಲ್ಲಿ ವರ ಸಿಗಬೇಕಾಗಿತ್ತು ಅಲ್ಲಿ ಶಾಪ ಸಿಕ್ತು. ಅಂದ್ರ ಏನ್ ಹೇಳ್ಬೇಕಾಗಿತ್ತು ನಾನು? ಪುಣ್ಯ ವಿಶೇಷದೊಡನೆ ಸ್ವರ್ಗಲೋಕವಾಗಲೆಂದು ಎಳಿಸಿ ಅಲ್ಲಿ ಮಾಡಾಕ್ ಹೋದ್ರೂ ಕೂಡ ನನ್ನ ಹಣೆ ಬರ ಏನಾತ್ ನೋಡು. ಮುಂದೆ ನೋಡಿ. ದುರಿತ ಕರ್ಮದ ಕಾಟವಿಲ್ಲದೆ ತತ್ಪರಿಹಾರ ವಿಷಯವೆಂದೆನಿಸುವ ಪರಿಬಿಡಿದು ಒಳ ಹೊರಗಣ ಪೂಜಾ ನೇಮದ ಉರುವಣೆ ನಿಂದು ನಿರ್ಮಲನಾಗಿ. ಏನು ಹೇಳಿತಮ್ಮ ಇದನ್ನ ನಾನು? ನೋಡು, ಸಂಸಾರದೊಳಗಿದ್ರೆ ಸಣ್ಣ ಪುಟ್ಟ ಪಾಪ ಮಾಡ್ಲಾರ್ದ ನಿರ್ವಹಣ ಇಲ್ಲ. ಹೋಗಿ ಆಕಳ ಹಾಲು ಹಿಂಡಿ ನಿಮಗೆ ಬಂದಾರಿ ಒಂದ್ ಕಪ್ ಚಹಾ ಕುಡಿಬೇಕಂತಂದ್ರು ಆಕಳ ಮಲೆಯೊಳಗಿನ ಹಾಲು ಆಕಳ ಕರಿ ಐತೆ ಹೊರತು ನಮಗಿಲ್ಲ. ಹಿಂದ್ಲಾರ್ದ ನೆಡುವಂಗಿಲ್ಲ. ಇದ್ರ ಸಾಕಪ್ಪ, ನಾನು ಸನ್ಯಾಸಿಯಾಗಿ ಎಲ್ಲಾದ್ರೂ ಒಂದು ಲಿಂಗಾರ್ಚನೆ ಮಾಡ್ಕೊಂಡು ಯಾವ್ದಾದ್ರೂ ಮಠ ಮಂದಿರದಾಗ ಇರ್ಬೇಕಂತ ಅಲ್ಲಿ ಹೋದ್ನಿ ಅಂತ ತಿಳ್ಕೋ. ಸಂಸಾರ ಸಾಕಾಗಿ ಅಲ್ಲಿಗೆ ಹೋದ್ರ ಅಲ್ಲಿ ಗುರುಗಳು ಹೇಳಿದ್ರು, ನೋಡಪ್ಪ 4 ಗಂಟೆ ಕೇಳಬೇಕು, ಹಿಂದೆ ಮಾಡಿದಂತ ಅನೇಕ ಪಾಪ ಕರ್ಮಗಳಿಂದ ನೀ ಮುಕ್ತನಾಗಬೇಕಾಗಿತ್ತು ಅಂತಂದ್ರೆ ಹೋಗಿ ನದಿ ಸ್ನಾನ ಮಾಡ್ಕೊಂಡು 9 ಕೂಡ ನೀರು ಹೊತ್ತಂತ ಗುರುಗಳಿಗೆ ಹಾಕಿ ಎಲ್ಲಾ ಗದ್ದಿಗೆ ಪೂಜೆ ಮಾಡ್ಬೇಕಪ್ಪ, 4ಕ್ಕೆ ಹೇಳ್ಬೇಕಂತ ಅವ್ರು ಹೇಳಿದ್ರು. 4 ಗಂಟೆಗೆ ಎದ್ದು ನವೆಂಬರ್ ಡಿಸೆಂಬರ್ದ ಚಳಿಯೊಳಗೆ ನದಿ ಸ್ನಾನ ಮಾಡಿ ಬರುವಾಗ ಹೆಂಗೆ ಹಿತಾಕತನ? ಇಲ್ಲ ಹಿತಾಕತನ? ಏನು ಒಂದು ಗದ್ದಿಗೆ 2 ಗದ್ದಿಗೆ, 1 ದೇವ್ರ 2 ದೇವ್ರ, 1 ಹೊಳಿ ನೀರ 2 ಹೊಳಿ ನೀರ, 1 ಪತ್ರೆ 1 ಪುಷ್ಪ, ಎಲ್ಲಿ ಕೈ ಹಾಕಾಕ್ ಹೋದ್ರು ಮುಳ್ಳು ನಡೆಸ್ಕೊಂಡು ಪತ್ರಿ ಪುಷ್ಪ ಹರಿಬೇಕು, ಕೆಟ್ಟ ನಸಿಕಲ್ಲಿ ಹೋಗಿ ಬರಿ ಮೇಲೆ ಸ್ನಾನ ಮಾಡಬೇಕು, ತೋದರ್ಬಿಲೆ ಗುಡಿಗೆ ಬರಬೇಕು. ಬಹಳ ಆನಂದ ಐತನ ಈಗ? ಬ್ಯಾಸಿಗಾಗ ಹೋದ್ರೆ ಬಸಿಗಾಲೆ ಬರಿಗಾಲೆ ಅಡ್ಡಾಡಬೇಕು, ಕೆಟ್ಟ ಬಿಸಿಲ ಕಾಲು ಸುಟ್ಟಿ ಗುಳ್ಳು ಹೇಳಬೇಕು. ಆನಂದ ಐತನ? ಇಲ್ಲ. ದುರಿತ ಕರ್ಮದ ಕಾಟವಿಲ್ಲದೆ ಅಂದ್ರೆ ಮನೆಯಾಗಿದ್ದಾಗ ಈ ಕರ್ಮಗಳ ಕಾಟ ಬ್ಯಾಡಂತ ಹೇಳಿ ತತ್ ಪರಿಹಾರ ವಿಷಯವೆಂದೆನಿಸುವ. ಹೌದಿಲ್ಲ? ಐತಿಲ್ಲ? ಆ ಪೂಜಾ ನಿಯಮ ದುರ್ವಣೆಗಳು ಎಷ್ಟು ಜನ್ಮ ಮಾಡಿದ್ರ ಏನಾದೀತು? ಗಂಟಿ ಬಡದದ್ದಾತು, ಅರ್ಧಿ ತಾಟ್ ಎತ್ತಿದ್ದಾತು, ನಡ ಹಿಡ್ಕೊಂಡದ್ದೇನು ಬಿಡ್ಲಿಲ್ಲ. 1000 ಮಂದಿ ದರ್ಶನಕ್ಕೆ ಬಂದವರೆಲ್ಲರೂ 10 ನೋಟ್ ಹಾಕ್ತಾರೆ. 10 ನೋಟ್ ಹಾಕಿದ್ಕೊಳ್ಳಿ ಏನ್ ಮಾಡ್ಬೇಕು? ಪಾದದಿಂದ ಹಿಡಿದು ನೆತ್ತಿ ಮಠ ಆರ್ತಿ ಎತ್ತಬೇಕದನ್ನ. ಬಗ್ಗಬೇಕು ಹೇಳ್ಬೇಕು, ಬಗ್ಗಬೇಕು ಹೇಳ್ಬೇಕು. ಎಡಗೈಯಾಗಿನ ಗಂಟೆ ನಿಂದಿರುವಂಗಿಲ್ಲ, ಬಲಗೈಯೊಳಗಿನ ತಾಟ್ ನಿಂದಿರುವಂಗಿಲ್ಲ. ಹೊತ್ತು ಮುನಿಗೆ ಟೊಂಕ್ ಹಿಡ್ಕೊತ್ತು ಅಜ್ಜು ಹೊರಗೆ ಬರಕ್ ಬರವಲ್ದು. ಏನ್ರ ದೇವ್ರ ದರ್ಶನ ಆತನ? ಇಲ್ಲ. ಗಂಟಿ ಬಡದಿದ್ದ ಖರೆ, ಆರ್ತಿ ತಾಟ್ ಎತ್ತಿದ್ದ ಖರೆ, ಏನಾಗ್ಲಿಲ್ಲ. ಹೊತ್ತು ಮುನಿಗೆ ಬಂದು ಅಡ್ಮಿಟ್ಟೇ ಆಗುವುದು. ಹೌದೇ? ಅರ್ಥ ಆಗದಿಲ್ಲ ನಿಮಗಿದ? ಗಮನಕ್ಕೆ ಬರ್ತತಿಲ್ಲೋ? ನೋಡ್ತೀರಿಲ್ಲೋ ಇದನ್ನ? ಏಸು ಜನ್ಮ ಮಾಡಿ ಏನ್ ಮಾಡಾವ ಅದನ್ನ? ಏಸು ಜನ್ಮ ಮಾಡಾವ ಅದನ್ನ? ಆತು ತಂದಿ ಮ್ಯಾಲಟ್ ಬನ್ನಿ ಬತ್ತಿ ಹಚ್ಚಿದಿ, ಬೇಡ ಅದಕ್ಕೆ ನಾಮ ಹಚ್ಚಿದಿ, ಅದಕ್ಕೊಂದು ಕಿರೀಟ್ ಹಾಕಿದಿ, ಅದಕ್ಕೊಂದು ಶಲ್ಯ ಹಾಕಿದಿ, ಅದಕ್ಕೊಂದು ಕಣಬಟ್ಟು ಇಟ್ಟಿ, ಅದಕ್ಕೊಂದು ಪಾದ ಇಟ್ಟಿ, ಅದಕ್ಕೊಂದು ಚಡ್ಡಿ ಹಾಕಿದಿ. ಏನ್ ಮಾಡಾವ? ದುರಿತ ಕರ್ಮದ ಕಾಟವಿಲ್ಲದ ತತ್ ಪರಿಹಾರ ಏನದು? ಮುಂದೆ ತತ್ ಪರಿಹಾರ ಏನದು? ವಿಷಯವು ಎಂದೆನಿಸುವ ಪರಿವಿಡದ ಎನ್ನಿಸುವ ಪೂಜಾ ನೇಮ ದುರ್ವಣಿಯ ನಿಂದು ನಿರ್ಮಲನಾಗಿ.
ಎಂದಿರ್ಪೇನೋ ಎಂದು ನನ್ನ ಕೈ ಬಿಟ್ಟಿತೋಯಪ್ಪ. ಎಂದಿರ್ಪೇನೋ ಅಂದ್ರೇನು? ಇದು ಎಂದು ನನ್ನ ಕೈ ಬಿಟ್ಟಿತೋಯಪ್ಪ. ಮನಿ ಬಿಟ್ಟು ಮಠಕ್ಕೆ ಹೋದ್ರೆ ಸಂತೋಷ ಆಯ್ತತ್, ಬನ್ನಿ ಆದ್ರೆ ಡಬಲ್ ಆಗ್ಯದ. ಮನ್ಯಾಗ 8ಕ್ಕೆ ಎದ್ರೆ ಒಂದಿಟ್ಟು ಸಗಣಿ ಮಾಡಿನಪ್ಪ ಅಂತಂದ್ರೆ 4 ರೊಟ್ಟಿ ಕೊಡ್ತಿದ್ರು. ಇಲ್ಲಿ ಚಂಚನಕ ನಿಂದಿರ್ಬೇಕೀಗ. ಅಜ್ಜನ ಮಂಗಳಾರತಿ ಆಗೋ ತನಕ ಪ್ರಸಾದ ಇಲ್ಲಲ್ಲ ನಿನಗ. ಮಂಗಳಾರತಿ ಮುಗಿದ್ರಲ್ಲ ಅದು. ಹೌದಿಲ್ಲ? ಮರವೇ ಸಂಶಯ ವಿಪರೀತದ 3 ಕುರುಹು ದೋರಲ್ ಬಳಿಕ ಅವರಿಂದ ಮೆರವ ಸುಶ್ರವಣ ಮನನ ನಿಧಿಧ್ಯಾಸದ ಎರಕವಿಲ್ಲದೆ ಸ್ವತಂತ್ರತೆಯಳು. ಈಗ ನಿಮಗ್ ಬಂತು ನೋಡು, ಇಟ್ಟು ತಕ್ಕ ದೇವ್ರು ನಿಮ್ಮನ್ನು ಬಿಟ್ಟಿತ್ತಿಲ್ಲ. ಯಜ್ಞ ಮಾಡಿದ, ಹುಡುಗ ಸೇವಾ ಮಾಡಿದ, ಗದ್ದಿಗೆ ಪೂಜಾ ಹಾಕಿದ್ರು, 4-5 ವರ್ಷ ಗದ್ದಿಗೆ ಪೂಜಾ ಮಾಡಿದ. ಅಡ್ಡಿ ಇಲ್ಲ, ಹುಡುಗ ಚಲೋದಾನ ತಮ್ಮ, ನಾಳಿಂದ ಚಂದ್ರೋದಯ ಶುರು ಮಾಡ್ತಾನೆ ಬಾ ಅಂದ್ರು. ಈಗ ಹೋಗಿ ಚಂದ್ರೋದಯ ಕೂತಿಪ್ಪ ಅದ. ಚಂದ್ರೋದಯ ಕೂತು ಕೂಡಲೇ ಅಪ್ಪಗಳು ಲಕ್ಷಣ ಬರ್ಸಾಕತ್ತಿದ್ರು. ಅಷ್ಟು ಲಕ್ಷಣ ಕಂಡು ಮಾಡಪ್ಪ, ನಾಳೆ ಪಾಠ ಮುಂದೆ ಹೇಳ್ತೇನೆ ಅಂದ್ರು. ಹುಡುಗ ನನ್ನ ಮನೆಗೆ ಹೋಗೋದೇ ಚಲೋ ಅಂದ. ಇದು ಸಾಕು ನನಗೆ, ನಿಮ್ಮ ಕೈಯಾಗ ಸಿಕ್ಕ ನನ್ನ ಪಜಿತ ಆಗಿ ಹೋತು. ಮಜಾ ಇಲ್ಲ. ಮರವೇ ಸಂಶಯ ವಿಪರೀತ ಈ 3 ಕುರುದೋರಲ್ ಬಳಿಕ ಅವುಗಳಿಂದ ಮೆರೆಯುವ ಸುಶ್ರವಣ ಮನನ ನಿಧಿಧ್ಯಾಸನದ ಎರಕವಿಲ್ಲದೇ ದಿನಾ ಬೈಪಟ್ ಮಾಡಿ ಏನು ಅಂತ ಅವ್ರು ಕೇಳತ್ತಾರ. ಮುಂಜಾನೆ ಮಾಡಿರ್ತೀನೋ ಸಂಜೆ ಮುಂದೆ ಬರುದಿಲ್ಲ. ಇದೇನು ಸಣ್ಣ ತ್ರಾಸ ಐತೇನ ಇದು? ಇಲ್ಲ ಏತಮ್ಮ ಅದು ಏನೋ ವಚನ ಆಗ್ಯಾವ್ರಿಯಪ್ಪ. ಹೇಳ್ತಮ್ಮ ಅಂದ್ಕೊಡಿ, ತೆಳಗಿನ ಮ್ಯಾಲ ಮ್ಯಾಗಿನ ತೆಳಗ ಶುರು ಆತ್ ನೋಡಿ. ಯಾಕೆ? ಮರವೇ ಸಂಶಯ ವಿಪರೀತದ 3 ಕುರುಹು ದೋರಲ್ ಗುರುಗಳಿಗೆ ತೋರ್ತಿದ್ರು. ಏನಾತು? ಹೇಳಿದ್ದು ನೆನಪುಳಿವಲ್ಲ, ಸತ್ಯದ ಸಾಕ್ಷಾತ್ಕಾರ ಆಗವಲ್ದು. ಆದ್ರೂ ಕೂಡ ಅದನ್ನ ಅಂತಃಕರಣದಲ್ಲಿ ಅದನ್ನ ಅವಧಾರಣೆ ಮಾಡೋಲ್ಲ. ಅದಕ್ಕೆ ಅಪೋಳು ಏನು ಹೇಳಿದ್ರು ಅಂತಂದ್ರೆ, ನೋಡಪ್ಪ ಇದಕ್ಕೆ ಉಪಾಯ ಏನಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ. ಹೌದಿಲ್ಲ? ಈಗ ಹಿಂದಿನ ಪದ್ಯ ನೋಡಿರಲ್ಲ, ಮೈ ಜೂಮ್ ಅನ್ನೋಂಗಿದ್ದು. ಹೌದಿಲ್ಲ? ಅದನ್ನ ಮಾಡಿ 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 ಹುಡುಗ 4ಕ್ಕೆ ಏಳುದು, ಹೊತ್ತಿರು ತಕ ಕುಂಡ್ರುದು, ರಾತ್ರಿ 12 ತಕ ಮಾಡುದು, ಮತ್ತೆ ಮುಂಜಾನೆ ಒಪ್ಸಂದ್ರೆ ಇಲ್ಲ ಹೋತೆ. ಅದು ಸಾಕಾಗಿ ತಲೆ ಚಿಟ್ಟು ಹಿಡ್ದಂತತಿ. ಎಂದಿರ್ತೇನು? ಯಾವ ಶಾಸ್ತ್ರ ಏನು ಹೇಳಿದರೇನೋ? ಎಷ್ಟು ಕಿಂಟು ಮಾಡ್ಲಿ, 1 ಪುಸ್ತಕ 2 ಪುಸ್ತಕ, ಇದು 3ರಾಗ ಅದನ್ನ ಹೇಳ್ತಾರ, ಅದನ್ನ 3ರಾಗ ಅದನ್ನ ಹೇಳ್ತಾರ. ಯಾವ್ದಂತ ತಲೆಯಾಗಿಟ್ಕೊಳ್ಳಪ್ಪ ನಾನು. ಇವ್ರ ಕೈಯಾಗ ಸಿಗ್ಲಾರ ಒಂದು ಡಿಗ್ರಿ ಮಾಡಿದ್ನಾರ, ಒಂದು ಕ್ಲಾರ್ಕ್ ಹಾಕಿದ್ನಿ ಅಂತಾನವ. 20,000 ಪಗಾರ ಕೊಡ್ತಿದ್ರು, ತಾನೇ ಇರ್ತಿದ್ ಮರ. ಇವ್ ಹಿಟ್ಟು ಒಳ್ಳೆ ಹಚ್ಚಪ್ಪ, ಇದು ಕೈವಲಿ ಪದ್ಧತಿ. ಕಾಡ್ತತಿಲ್ಲ ದಿನ ಬೈತನಿಲ್ಲ. ಯಾಕಪ್ಪ ಇದು ಬಯಸ್ಕೊಳ್ಳೋದು? ಅದಕ್ಕೆ ಅಂತಂದ್ರೆ ಇದನ್ನ ಮಾಡಬೇಕಂತ ನೀವು ಅದು ಆಗ ಹೊಡೆದಂಗ ಅದಕ್ಕೆ ಕಾಡ್ತತಿ. ಅದ್ರ ಸಲುವಾಗಿ ನಾ ಶಿಕ್ಕಲಿ ಹೇಳಬೇಕು. ತಣ್ಣಗೆ ನಮ್ಕಿಂತ ಅಜ್ಞಾನಿಗಳು ಅಂತಿರಲ್ಲ, ಅವರ ಸುಜ್ಞಾನಿಗಳು ಗಮ್ಮ ಹೊತ್ತಿರ್ತಕ್ಕ ಮಾಡ್ಕೋತಾರ ಅವ್ರೆ. ಅಜ್ಞಾನಿಗಳು ಅವ್ರು ನಾವು ಕ್ಯಾಟ್ ತಂದಾಗ 4ಕ್ಕೆ ಎದ್ದ ಮಜಾ ಹೆಂಗದ ನೋಡು. ಆವ ಮತದೊಳು 6 ವಿಧಿಸುವ ವಿಶ್ವಭಾವನೆಗಳನ್ನು ಒಮ್ಮೆ ಬೆರೆಸದ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ಮುಕ್ತತೆ ಮಿಗೆ ನೆಲೆಗೊಂಡು ಎಂದಿರ್ಪನು ನಿಜ ಸುಖದಲ್ಲಿ. ಆವ ಮತದೊಳು 6 ವಿಧಿಸದು ಏನು? 1 ಮತನೋ 2 ಮತನೋ? 6 ಮತವಾದಿಗಳು ಅಂತೂ ಸ್ಪಷ್ಟವಾಗಿ ಮುಖ್ಯ ಮತವಾದಿಗಳನ್ನು ಮಾಡಿಟ್ಟಾರ. ಒಬ್ರು ದೇವನದಾನಂದ್ರ ಒಬ್ರು ಇಲ್ಲಂತ ವಾದಿಸವ್ರದಾರ. ಒಬ್ರು ಸಗುಣ ರೂಪನು ಅಂದ್ರೆ ಒಬ್ರು ನಿರ್ಗುಣ ರೂಪನು ಒಂದು ವಾದಿಸವ್ರದಾರ. ಒಬ್ರು ಜಗತ್ತು ಸತ್ಯ ಅಂದ್ರೆ ಒಬ್ರು ಜಗತ್ತು ಮಿಥ್ಯಾ ಅಂತ ಹೇಳವ್ರದಾರ. ಇದಿಷ್ಟು ಗೊಂದಲಗಳನ್ನ ನಾ ಎಷ್ಟರ ತಡ್ಕೊಳ್ಳಿ? ಇವ್ರದ್ದು ಸರಿ ಐತಂತೆ ಇವ್ರು ಗುಡು ಹಾದಿಯಾ, ಒಮ್ಮೆ ಅವ್ರದ್ದು ಸರಿ ಅನಿಸ್ತದೆ.
ಒಮ್ಮೆ ಅವ್ರದ್ದು ಸರಿ ಐತಂತ ಅವ್ರು ಕೂಡ ಹೋಗ್ಲ್ಯಾ, ಮತ್ತೊಮ್ಮೆ ಇವ್ರದ್ದು ಸರಿ ಅನಿಸ್ತದೆ. ಎಷ್ಟು ಜನ ಮತವಾದಿಗಳ ಮಧ್ಯದಲ್ಲಿ ಹೊಡೆದಾಟಗಳಾಗಲಿಲ್ಲ. ಇವತ್ತಿಗೂ ಕೂಡ ಆ ಮತವಾದಿಗಳು ಒಬ್ಬರನ್ನೊಬ್ರು ಸೇರ್ತಾ ಇಲ್ಲ, ಒಬ್ಬರನ್ನೊಬ್ರು ನೋಡ್ತಾ ಇಲ್ಲ, ಒಬ್ಬರನ್ನೊಬ್ರು ಸ್ಪರ್ಶ ಮಾಡ್ತಾ ಇಲ್ಲ. ಹಂಗೆ ನಿಮಗೊಂದು ಮಾತು ಹೇಳ್ತೇನೆ. ಎಷ್ಟು ದಿನ ಆತು ನನಗೆ ಇಸ್ವಿಗಳ ನೆನಪಿಲ್ಲ. ನನ್ನ ಗುರುಗಳಾದಂತಹ ಪೂಜ್ಯಪಾದ ಕೊಪ್ಪಳದ ಗವಿಸಿದ್ದೇಶ್ವರಪ್ಪ ಅವ್ರೊಂದು ಮಾತು ಹೇಳಿದ್ರು ನನಗೆ. ಒಂದು 8 ವರ್ಷ ಆಗಿರ್ಬೇಕು. ಅವಾಗ ಏನೋ ಕೂತ್ಕೊಂಡು ಅಪ್ಪವ್ರು ಪಾಠ ಮಾಡ್ತಿದ್ರು, ನಾ ಕೂತ್ಕೊಂಡು ಕೇಳ್ತಿದ್ದೆ. ಅವಾಗ ನಾನು ಸ್ವಲ್ಪ ಸಂಸ್ಕೃತವನ್ನು ಎಲ್ಲಿ ಮಠ ಓದಿದ್ರಿಪ್ಪ, ಎಲ್ಲಿ ಮಠ ಬತ್ತು ಅಂತ ನಾ ಕೇಳಿದೆ. ಅಪ್ಪ ಅವ್ರನ್ನ ನೋಡ್ರಿ, ನಾನು ಅದನ್ನ ಓದ್ಕತ್ ಮಾಡಿದ್ದೆ. ಒಂದು ದಿವಸ ಕ್ಲಾಸ್ ರೂಮ್ನೊಳಗೆ ವಿಶೇಷ ಅತಿಥಿಗಳು ಅಂತ ಹೇಳಿ ಬಂಡಂಜಿ ಗೋವಿಂದಾಚಾರ್ಯರು ಬಂದಿದ್ರು. ತಿರುಪತಿ ಕಾಲೇಜಿನಾಗ ನಡೆದ ಘಟನೆ ಇದು. ತಿರುಪತಿ ಕಾಲೇಜಿನಾಗ ನಡೆದ ಘಟನೆ. ಅಪ್ಪ ಅವ್ರ ಪಾಠಕ್ಕೆ ಬಂದಿದ್ರು. ಆ ಕಾಲದಲ್ಲಿ ವಿದ್ಯಾ ವಾಚಸ್ಪತಿಗಳು ಅಂತ ಅವರು ಬಿರುದಾಂಕಿತರು, ಬಹುಭಾಷಾ ವಲ್ಲಭರು. ಬನ್ನಂಜಿ ಗೋವಿಂದಾಚಾರ್ಯರಂದ್ರ ಸೃಷ್ಟಿಕರ್ತ ಬ್ರಹ್ಮನಷ್ಟು ಕಿಮ್ಮತ್ತಿರುವಂತ ವ್ಯಕ್ತಿಗಳವರು. ಅಂತ ಮಹಾನುಭಾವ ತಿರುಪತಿ ಕಾಲೇಜಿನಲ್ಲಿ ಅಲ್ಲಿ ಟೀಚ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಪ್ಪ ಅವರು ಕ್ಲಾಸ್ನಾಗ ವಿದ್ಯಾರ್ಥಿಯಾಗಿದ್ದಾರೆ. ಹಾಗೆ ಅವರು ಕೂಡ ಹರಟಿ ಮಾಡುವಾಗ ಒಬ್ಬ ದ್ವೈತಿ ಒಬ್ಬ ಅದ್ವೈತಿ ಅವರು ಇಬ್ರು ಮಾತಾಡುವಾಗ ಒಬ್ಬ ಅದ್ವೈತಿ ಒಂದು ಮಾತಂದಂತೆ, ನೋಡ್ರಿ ಬೇಕಾದಷ್ಟ ಹಾರಾಡ್ದವ, ಅವನ ತಲೆ ಮೇಲೆ ಕುತ್ತಿದೆ ನೋಡು, ಮಿಸ್ಕಾಕ್ ಬರ್ಲಿಲ್ಲ ಅಂದದ್ದು. ಅವಾಗ ಅಪ್ಪಗಳಿಗೆ ಆ ಶಬ್ದ ಕೇಳಿಸ್ತು. ಅವಾಗ ಅಪ್ಪಗಳಿಗೆ ಮನಸ್ಸಿಗೆ ಅನಿಸ್ತು, ಇಷ್ಟೆಲ್ಲ ಓದಿ ಇನ್ನೊಬ್ಬರ ತಲೆ ಮೇಲೆ ಕುಟ್ಟುವುದಾದ್ರ ಇದನ್ನು ಓದಿ ಫಲವೇ ಬಂತಿಲ್ಲ. ಅದು ಮಗುವಿನ ಮನಸ್ಸು, ಅದು ನಿಷ್ಕಲ್ಪವಾದ ಮನಸ್ಸು, ಅದು ಅವತಾರಿಯ ದೇಹ. ಅದಕ್ಕೆ ಹೇಳಿದ್ರೆ ಆ ಹುಡುಗಿಗೆ ಏನ ಆದೀತು ಅಂತ ಅವ್ರಿಗೆ ಅನಿಸಿಲ್ಲ. ಅವ್ರು ತಮ್ಮ ಭಾವದಲ್ಲಿ ಮಾತಾಡಕ್ತಾರೆ. ಆದ್ರೆ ಅದು ಒಂದು ಶಬ್ದ, ಇದನ್ನ ಅಕ್ಷರ ಕಲಿತ್ಯಾಕೋ ಇಕ್ಕ್ಯಾಡಾಕ ಯಮಪುರದೊಳಗೆ ಹೋಗಮ್ ಹೊಕ್ಕ್ಯಾಡಾಕ. ನಮ್ಮ ಅಪ್ಪ ಅವ್ರು ಗ್ರಾಮೀಣ ಭಾಷೆದಾಗ ಹೇಳ್ತಿದ್ರು. ಇದರಲ್ಲಿ ಒಬ್ಬರನ್ನ ಒಬ್ಬರು ಕುಟ್ಟುದಾದ್ರೆ, ಒಬ್ಬರನ್ನ ಒಬ್ಬರು ಅಪಮಾನ ಮಾಡೋದಾದ್ರೆ ಎಷ್ಟೋ ಜನ ಸೋತು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಾರ. ಈ ಮತವಾದಿಗಳ ಗೆಳೆತನ ಅಂದ್ರೆ ಅಷ್ಟು ಸರಳ ಅಲ್ಲಿದು, ಅಷ್ಟು ಸರಳ ಅಲ್ಲ. ಯಾಕೆ ಒಬ್ರು ದ್ವೈತ ಮತವಾಗಿ ಮಾತಾಡಿದರೆ ಒಬ್ರು ಅದ್ವೈತವಾಗಿ ಮಾತಾಡ್ತಾರೆ, ಒಬ್ರು ವಿಶಿಷ್ಟ ದ್ವೈತ, ಒಬ್ರು ನೈಯಾಯಿಕ, ಒಬ್ರು ಮೀಮಾಂಸಕ. ಎಷ್ಟು ಮಂದಿ ನಂತರ ರಂಭಿಸ್ಲಿ, ಎಷ್ಟು ಮಂದಿ ನಂತರ ತಿಳ್ಕೊಳ್ಳಿ, ಯಾವ್ದು ಸರಿ ಐತೆ ಅನ್ಲಿ. ಆವ ಮತದೊಳಾರು ವಿಧಿಸದ ಭಾವಗಳನ್ನೊಮ್ಮೆಯೂ ಬೆರೆಸದ. ಅವರ ಭಾವನೆಗಳು ನನ್ನ ಅಂತಃಕರಣಕ್ಕೆ ಬೇಡ. ಅದ್ವೈತವೂ ಬೇಡ, ದ್ವೈತವೂ ಬೇಡ, ವಿಶಿಷ್ಟವೂ ಬೇಡ, ಅನ್ಯವೂ ಬೇಡ, ನಿಮ್ಮ ಅಭ್ಯಾಸವೂ ಬೇಡ. ಹೌದಿಲ್ಲ? ಹೌದಿಲ್ಲ? ವಿಶ್ವ ಭಾವಗಳು, ವಿಶ್ವ ಅಂದ್ರೆ ದೃಶ್ಯವಾದ. ವಿಶ್ವ ಪದಕ್ಕೆ ಏನರ್ಥ ಅಲ್ಲೇ? ದೃಶ್ಯವಾದ. ಈ ಎಲ್ಲ ಇವ್ಯಾವುಗಳ ನಿಗ್ರಹ, ಇವು ಯಾವುಗಳ ತೊಂದರೆ, ಇವು ಯಾವು ನನ್ನ ಅಂತಃಕರಣದಲ್ಲಿ ಬಾರದ ಹಾಗೆ ಪಾವನಾತ್ಮಕ. ಪಾವನ ಅಂದ್ರೆ ಏನು? ಬರೀ ಬೆಳಕು ರೂಪ. ಪಾವನ ಅಂದ್ರೆ ಏನು? ಪವಿತ್ರ. ಪಾವನ ಅಂದ್ರೆ ತೀರ್ಥ. ಪಾವನ ಅಂದ್ರೆ ಪಾರದರ್ಶಕ. ಪಾವನ ಅಂದ್ರೆ ಕೇವಲ ಅರಿವು. ಹೌದಿಲ್ಲ? ಪರಮ ಪಾವನ ಪಂಚಮುಖ ದಯಾ ಸಿಂಧುವೇ ಶಂಭುಲಿಂಗ ವರದ ವಾಸವನತ. ಅಲ್ಲಿ ಶಿವಕಾರಣದಲ್ಲಿ ಐತ್ ನೋಡ್ಕೋರೆ. ಪರಮ ಪಾವನ, ಪರಮ ಪಾವನ, ಪಾವನ ಪದ ಬಳಸ್ತಾನೆ ನೋಡಲ್ಲಿ. ಪಾವನ ಅಂದ್ರೆ ಪವಿತ್ರವಾದ, ಅಂದ್ರೆ ಮಲರಹಿತವಾದ. ಹೌದಿಲ್ಲ? ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ ಮುಕ್ತತೆ ಮಿಗೆ. ಮಿಗೆ ಅಂದ್ರೆ ಚೆನ್ನಾಗಿ. ಮಿಗೆ ಅಂದ್ರೆ ಏನಪ್ಪ ಅದಕ್ಕೆ? ಆ ಜೀವನ್ಮುಕ್ತದ ಸುಖಾನುಭೂತಿಯ ನಿಧಿಧ್ಯಾಸದ ಪರಿಪಕ್ವದ ಅವಸ್ಥೆ ಆ ನಿಜಯೋಗದಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಎಂದಿರ್ಪೇನೋ. ಏನ ಅವನ ಬೈಕೆ ಏನೈತೆ ಅಲ್ಲಿ? ಅವನ ಬೈಕೆ ಏನೈತಿ? ಸಮಾಧಿಯಲ್ಲಿ ಎಂದಿರ್ಪೇನೋ. ಇದ ಆತಲ್ಲೋ ಹಣಿ ಬರ.
ಹೌದಿಲ್ಲ ಹೌದಿಲ್ಲ? ಹೌದು ಹೌದು. ಎಷ್ಟು ಶಾಸ್ತ್ರ ಹೇಳಿದ್ರೆ ಏನು, ಎಷ್ಟು ಬ್ರಹ್ಮನ ಬಗ್ಗೆ ವರ್ಣನೆ ಮಾಡಿದ್ರೆ ಏನು, ಆ ಬ್ರಹ್ಮದ ಅನುಸಂಧಾನದ ಅನುಭವದ ಒಂದು ಕ್ಷಣ ಆದ್ರೂ ನಿನಗೆ ಸಿಕ್ತೇನಪ್ಪ. ಕ್ಷೋಣಿ ಸರ್ವ ಕ್ಷೇತ್ರವ ತಿರುಗಿ ಬೆಂದು ಬೆಂಡಾಗಿರು ನರರು ಕಾಣರೆಲ್ಲರೂ. ಸರ್ಪುಷಂತ ಬರೋದಿಲ್ಲ, ಎಲ್ಲ ತಿರುಗಿದ್ರು, ನವಖಂಡ ಪೃಥ್ವಿಗಳನ್ನು ತಿರುಗಿದ್ರು. ಎಲ್ಲೆಲ್ಲಿ ಬಾರಾ ಜ್ಯೋತಿರ್ಲಿಂಗ ಅದಾವ ಅಂತ ಹೇಳಿ ತಿರುಗಾಡ್ಕೊಂಡು ಬಂದ್ರು, ಸೊಂಟನ ಹಿಡಿತಿ, ಜ್ಯೋತಿರ್ಲಿಂಗ ಏನು ಬರಲಿಲ್ಲ. ಹೌದಿಲ್ಲ ಹೌದಿಲ್ಲ? ಎಲ್ಲಿ ಹೋದ್ರೆ ಏನು, ಎಲ್ಲಿ ಬಂದ್ರೆ ಏನು, ದುಗುಡು ತತ್ತೇನ, ದುಗುಡು ತತ್ತೇನ. ದೇವ್ರದಾನಂತ ಹೇಳಿ ದೇವಸ್ಥಾನಕ್ಕೆ ಹೋದೆ, ಆ ದೇವಸ್ಥಾನದವರು ಕಳ್ಳರಿದ್ದಾರೆ ಅಂತ ಬರೆದಿಟ್ಟಾರೆ. ದೇವಸ್ಥಾನಕ್ಕೆ ಹೋದ್ಕೊಳ್ಳಿ ಏನು ಬೋರ್ಡ್ ಕಾಣ್ತದ ನಿಮಗ? ಕಳ್ಳರಿದ್ದಾರೆ ಎಚ್ಚರಿಕೆ. ಚಂದ್ರಸಾಯಪ್ಪ ಅವರು ನಾನು ಕರ್ಕೊಂಡ ಚಾಮುಂಡಿಗೆ ಹೋಗಿದ್ರು. ಆ ಚಾಮುಂಡಿ ಬೆಟ್ಟಕ್ಕೆ ಬಾಜು, ಚಾಮುಂಡಿ ಬೆಟ್ಟಕ್ಕೆ ಇಳಿದ ನಾ ಕಾರ್ ಹಿಡಿದು ಹಿಂಗೆ ಮುಂದಕ್ಕೆ ಬರೋದಕ್ಕೆ ಕಳ್ಳರಿದ್ದಾರೆ ಎಚ್ಚರಿಕೆ. ನಾನು ಇಲ್ಲಿ ದೇವರಿದ್ದಾರೆ ಅಂತ ಬಂದಿವ್, ಕರೆ ಕಳ್ಳರ ಅದಾರಲ್ಲ. ನಾವೇನಂತ ತಿಳ್ಕೊಂಡು ಹೋಗಿವಲ್ಲೇ, ದೇವರಿದ್ದಾರೆ. ಇಲ್ಲಿ ಅವ್ರೇನು ಬರ್ದಾರ, ಇಲ್ಲಿ ಸರಗಳ್ಳರಿದ್ದಾರೆ. ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಚೆನ್ನಾಗಿ ಬರ್ತಾರೆ. ಎಲ್ಲಿ ಹೋದರೂ ನಿನ್ನ ಬೆನ್ನು ಬಿಡದೋ ವಿಧಿಯೂ, ಬಲ್ಲ ಗುರುವಿನ ಕೂಡಿ ಸುಖಿ ಆಗೋ ಮರುಳೇ. ಎಲ್ಲಿ ಎಲ್ಲಿ ಸುಖಿ ಆಗ್ಬೇಕಂತ, ಎಲ್ಲಿ ಸುಖಿ ಕೂಡಿ ಸುಖಿಯಾಗಿ ಮರುಳೇ. ಬಲ್ಲ ಗುರು ಅಂತಂದ್ರೇನು? ನಿತ್ಯಾನತ್ಯ ವಸ್ತುವಿನ ವಿವೇಕ ದ್ವಾರ ಸಮಾಜ ಸಂಪತ್ತಿಗಳ ಸಂಗ್ರಹದಿಂದ. ಹೌದಿಲ್ಲ? ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಗೀತೆಯಲ್ಲಿ ಏನ್ ಹೇಳ ನಾವು? ಗೀತೆಯಲ್ಲಿ ಅಲ್ಲಿ ಕೃಷ್ಣ ದೃಢೇನ ಚಿತ್ವ. ಎಲ್ಲಿಯವರೆಗೆ ನಾಮರೂಪಗಳ ದಾಟಿ ಬೇಂದ್ರೆ ಅಜ್ಜನ್ ಪದ ಬರದ ನೋಡ್ರೇನು, ಆಗುಣಿ ಅಣಿಕೆ ತಡ ಓ ನನ್ನ ಚೇತನ ಬರದಿಲ್ಲ. ಅಜ್ಜನ ಪದ ಚಂದಿಲ್ಲ. ಏ ನನ್ನ ಚೇತನ ಅಂದ್ರೆ ಚೈತನ್ಯ ರೂಪಣೆ. ನಿಕೇತನ ಅಂದ್ರೆ ಮನೆಗಳು, ಕಟ್ಟುಗಳು. ಹೌದಿಲ್ಲ? ದೇಹಕ್ಕೆ ನಿಕೇತನ ಅನ್ನಬೇಕು, ಕಟ್ಟಿದ ಮಣಿ ಮಠಕ್ಕೆ ನಿಕೇತನ ಅನ್ನಬೇಕು. ಅವೇನಂತಾನ, ಆಗೋ ನೀ ಅನಿಕೇತನ. ಹೌದಿಲ್ಲ ಹೌದಿಲ್ಲ? ಎಲ್ಲ ಕಟ್ಟುಗಳನ್ನು, ದೇಹದ ಕಟ್ಟುಗಳನ್ನು ಸಡಿಲಿಸಿ, ಲಿಂಗದ ಕಟ್ಟುಗಳನ್ನು ಸಡಿಲಿಸಿ, ಗಂಡು ಹೆಣ್ಣೆಂಬ ಭಾವಗಳನ್ನು ಸಡಿಲಿಸಿ, ದೇವ ಜೀವನೆಂಬ ಭಾವಗಳನ್ನು ಸಡಿಲಿಸಿ, ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ ಮುಕ್ತತೆ ಮಿಗೆ ನೆಲೆಗೊಂಡು ಗುರುವೇ ಎಂದಿರ್ಪೇನೋ. ಹೌದು, ಸಂತೋಷ.